ಶುಭ ಭಾವ ಹಾಗೂ ಪ್ರೇಮ ಭಾವವನ್ನ ಇಮರ್ಜ್ ಮಾಡಿ ಕ್ರೋಧ ಮಹಾಶತ್ರುವಿನ ಮೇಲೆ ವಿಜಯಿಯಾಗಿರಿ. ಕ್ರೋಧ ಮಹಾಶತ್ರುವಿನ ಮೇಲೆ ವಿಜಯಿಯಾಗಿರಿ. ಇಂದು ಬಾಪ್ದಾದರವರು ತಮ್ಮ ಜನ್ಮದ ಜೊತೆಗಾರರನ್ನು ಜೊತೆಯಲ್ಲೇ ಸೇವೆಯ ಜೊತೆಗಾರರನ್ನು ನೋಡಿ ಹರ್ಷಿತರಾಗ್ತಾ ಇದ್ದಾರೆ. ಬಾಬಾ ಇಬ್ಬರು ಜೊತೆಗಾರರು, ಒಬ್ರು ಜನ್ಮ ಆಗ್ತಿದ್ದಂಗೆನೆ ಜೊತೆಗಾರರಾಗಿರುವವರು ಮತ್ತು ಸೇವೆಯಲ್ಲೂ ಕೂಡ ಜೊತೆಗಾರರಾಗಿರುವವರು. ಅಂತಹ ಮಕ್ಕಳನ್ನ ನೋಡಿ ಬಾಪ್ದಾದರವರು ಹರ್ಷಿತರಾಗ್ತಿದ್ದಾರೆ. ಇಂದು ತಮ್ಮೆಲ್ಲರಿಗೂ ಬಾಪ್ದಾದರವರು ಅಲೌಕಿಕ ಜನ್ಮ ಜೊತೆಯಲ್ಲಿ ಜನ್ಮದ ಜೊತೆಗಾರ, ಜನ್ಮದ ಶುಭಾಶಯ ಇದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಅಲೌಕಿಕ ಜನ್ಮ ಜೊತೆಯಲ್ಲಿ ಜನ್ಮದ ತುಂಬಾ ಜೊತೆಗಾರರಾಗಿರುವಂತವ್ರಿಗೆ ನೋಡಿ ಬಾಬಾ ಖುಷಿ ಆಗ್ತಾ ಇದೆ. ಯಾಕೆ? ಇಂಥ ಭಿನ್ನ ಹಾಗೂ ಅತಿ ಪ್ರಿಯ ಅಲೌಕಿಕ ಜನ್ಮ ಮತ್ತು ಯಾರದ್ದೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಕೂಡ ಹೇಳ್ತಿದ್ದಾರೆ, ಇದು ಅಲೌಕಿಕ ಜನ್ಮದಲ್ಲಿ ಜೊತೆಗಾರರು ಇದ್ದೀರಿ, ಜೊತೆಗೆ ಸೇವೆಯಲ್ಲೂ ಕೂಡ ಜೊತೆಗಾರ ಇದ್ದೀರಿ. ಎಷ್ಟು ಭಿನ್ನ ಮತ್ತು ಅತಿ ಪ್ರಿಯ ಇರುವಂತ ಜನ್ಮ ಇದಾಗಿದೆ. ಇಂಥ ಜನ್ಮ ಯಾರ್ದು ಇರೋದಿಲ್ಲ, ಎಂದು ಸಹ ಈ ರೀತಿ ಕೇಳಲು ಕೂಡ ಸಾಧ್ಯ ಇಲ್ಲ. ತಂದೆಯ ಜನ್ಮ ದಿನವೂ ಅದೇ ದಿನ ಹಾಗೂ ಮಕ್ಕಳ ಜನ್ಮನೂ ಆಗಿರುವಂತದ್ದು. ತಂದೆ ಮಕ್ಕಳು ಒಂದೇ ದಿನ ಹುಟ್ಟಿರುವಂತಹ ದಿನ, ಇಂಥ ಜನ್ಮ ಯಾರ್ದು ಆಗಿರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಂದು ಭಿನ್ನ ಹಾಗೂ ಅತಿ ಪ್ರಿಯ ಅಲೌಕಿಕ ವಜ್ರ ಸಮಾನ ಜನ್ಮ ಇದು. ಇದನ್ನ ತಾವು ಆಚರಿಸ್ತಾ ಇದ್ದೀರಿ. ಬಾಬಾ ಹೇಳ್ತಿದ್ದಾರೆ, ಎಷ್ಟು ಭಿನ್ನ ಆಗಿದೆ, ಎಷ್ಟು ಪ್ರಿಯ ಆಗಿದೆ ಮತ್ತು ವಜ್ರ ಸಮಾನ ಜನ್ಮ ಇದು. ಇಂಥ ಜನ್ಮವನ್ನ ಇಂದು ತಾವು ಆಚರಣೆ ಮಾಡ್ತಾ ಇದ್ರಿ. ಜೊತೆಯಲ್ಲಿ ಎಲ್ಲರಿಗೂ ಈ ಭಿನ್ನ ಹಾಗೂ ಪ್ರೀತಿಯ ಸ್ಮೃತಿ ಇದೆ. ಈ ಅಲೌಕಿಕ ಜನ್ಮ ಎಷ್ಟು ವಿಚಿತ್ರವಾಗಿದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಜೊತೆಯಲ್ಲಿ ಎಲ್ರಿಗೂ ಅನುಭವ ಆಗ್ತಾ ಇದೆ. ಇದು ಎಷ್ಟು ಭಿನ್ನ ಆಗಿದೆ, ಎಷ್ಟು ಪ್ರಿಯ ಆಗಿದೆ. ತಂದೆ ಮಕ್ಕಳ ಒಂದೇ ದಿನದ ಜನ್ಮ, ಇದನ್ನ ಅಲೌಕಿಕ ಜನ್ಮ ಎಷ್ಟು ವಿಚಿತ್ರ ಅಂತ ಹೇಳಿ ತಾವು ಮಕ್ಕಳು ತಿಳ್ಕೊಂಡಿದ್ರಿ. ಯಾವುದೋ ಸ್ವಯಂ ಭಗವಂತ ತಂದೆ ಮಕ್ಕಳ ಜನ್ಮದಿನವನ್ನ ಆಚರಿಸುತ್ತಾರೆ. ಪರಮ ಆತ್ಮ ಮಕ್ಕಳ ಶ್ರೇಷ್ಠ ಆತ್ಮರ ಜನ್ಮವನ್ನು ಆಚರಿಸ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಸ್ವಯಂ ಭಗವಂತನೇ ತಂದೆನೇ ತಾವು ಮಕ್ಕಳ ಜನ್ಮದಿನದ ಆಚರಣೆಯನ್ನ ಮಾಡ್ಲಿಕ್ಕೆ ಬರ್ತಾರೆ. ಅವರು ಪರಮ ಆತ್ಮ ತಾವು ಶ್ರೇಷ್ಠ ಆತ್ಮರ ಜನ್ಮದಿನವನ್ನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಬಾಬಾ ಹೇಳ್ತಾರೆ, ಬಾಬಾ ಪರಮ ಆತ್ಮ ಆದ್ರೆ ತಾವು ಶ್ರೇಷ್ಠ ಆತ್ಮರು, ಶ್ರೇಷ್ಠ ಆತ್ಮರ ಜನ್ಮದಿನ ಆಚರಣೆ ಮಾಡ್ಲಿಕ್ಕೆ ಬಾಬಾ ಬಂದಿದ್ದಾರೆ. ಪ್ರಪಂಚದಲ್ಲಿ ಹೆಸರಿಗಷ್ಟೇ ಹೇಳುತ್ತಾರೆ, ನಮಗೆ ಜನ್ಮ ನೀಡಿದವರು ಭಗವಂತ ಪರಮಾತ್ಮ ಆಗಿದ್ದಾರೆ, ಪರಮಾತ್ಮ ಕೊಟ್ಟಿದ್ದಾರೆ, ಹೀಗೆ ಹೇಳಿಕೆ ಮಾತ್ರಗೆ ಹೇಳ್ತಾರೆ. ನಾವು ಭಗವಂತನ ಮಕ್ಕಳು, ಪರಮಾತ್ಮನ ಮಕ್ಕಳು, ಪರಮಾತ್ಮನಿಂದ ನಾವು ಇಂಥ ಜನ್ಮ ಸಿಕ್ಕಿದೆ, ಇಂಥ ಜೀವನ ಸಿಕ್ಕಿದೆ. ಆದ್ರೆ ಅವ್ರದ್ದು ಗೊತ್ತೇ ಇಲ್ಲ. ಯಾವಾಗ ಪರಮಾತ್ಮ ಕೂಡ ಹೇಳ್ತಾರೆ ಪರಮಾತ್ಮ ಅಂತ. ಅವ್ರು ಎಂದೂ ಕೂಡ ಆ ಸ್ಮೃತಿಯಲ್ಲಿ ನಡೆಯೋದೇ ಇಲ್ಲ. ನೀವೆಲ್ಲರೂ ಈಗ ಅನುಭವ ಮಾಡ್ತಾ ಇದ್ರಿ, ನಾವು ಪರಮಾತ್ಮ ಶಿವವಂಶೀಯರಾಗಿದ್ದೇವೆ. ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಮಕ್ಕಳು ಗೊತ್ತಾಗಿದೆ ನಾವು ಯಾರ ಮಕ್ಕಳು, ಆತ್ಮಗಳೆಲ್ಲರೂ ಶಿವವಂಶೀಯರು ಅಥವಾ ಪರಮಾತ್ಮ ವಂಶೀಯರಾಗಿದ್ದೇವೆ, ಬ್ರಹ್ಮ ವಂಶೀಯರಾಗಿದ್ದೇವೆ. ಪರಮಾತ್ಮ ನಮ್ಮ ಜನ್ಮ ದಿವಸವನ್ನ ಆಚರಿಸ್ತಾ ಇದ್ದಾರೆ. ನಾವು ಪರಮಾತ್ಮನ ಜನ್ಮ ದಿವಸವನ್ನ ಆಚರಿಸ್ತಾ ಇದ್ದೇವೆ. ಬಾಬಾ ಅಲ್ಲಿಂದ ಬಂದಿದ್ದಾರೆ ಶ್ರೇಷ್ಠ ಆತ್ಮರ ಜನ್ಮದಿನವನ್ನ ಆಚರಣೆ ಮಾಡ್ಲಿಕ್ಕೆ. ಮತ್ತೆ ನಾವು ಬಾಬಾ ಬರ್ತಾರಲ್ಲ ಅಂತ ಹೇಳಿ ನಾವು ಶಿವಬಾಬರವರ ಜನ್ಮದಿನವನ್ನ ಆಚರಣೆ ಮಾಡ್ಲಿಕ್ಕೆ ನಾವು ಹೋಗ್ತೀವಿ. ಹೀಗೆ ಇಬ್ಬರು ತುಂಬಿಲ್ಲಗುತ್ತೆ ಒಂದೇ ದಿನದ ಜನ್ಮದಿನದ ಶುಭಾಶಯಗಳನ್ನ ಕೊಡ್ತಾರೆ. ಇದು ಎಲ್ಲಾ ಕಡೆಯಿಂದ ಇಲ್ಲಿಗೆ ತಲುಪಿದ್ದೀರಿ. ಬಾಬಾ ಹೇಳ್ತಾರೆ, ದೇಶ ವಿದೇಶ ಎಲ್ಲ ರಾಷ್ಟ್ರದವರು ಬಂದು ಬಾಬಾರವರ ಮಿಲನಕ್ಕಾಗಿ, ಶಿವರಾತ್ರಿಯ ಮಿಲನಕ್ಕಾಗಿ ಎಲ್ಲರೂ ಸೇರಿದ್ದೀರಿ. ಯಾವುದಕ್ಕಾಗಿ? ಬಾಬಾ ಕೇಳ್ತಾರೆ, ಯಾಕೆ ಬಂದಿದ್ದೀರಿ? ಎಲ್ಲರೂ ಒಂದೇ ಕಡೆ ಯಾಕೆ ತಲುಪಿದ್ದೀರಿ? ಶುಭಾಶಯಗಳನ್ನು ಕೊಡಲು ಬಂದಿದ್ದೀರಿ.
ಹಾಗೂ ಶುಭಾಶಯಗಳನ್ನ ಪಡೆಯಲು ಬಂದಿದ್ದೀರಿ. ಬಾಬಾ ನಮ್ಗೆ ಶುಭಾಶಯಗಳನ್ನ ಕೊಡ್ತಾರೆ, ಶಿವರಾತ್ರಿಯ ಶುಭಾಶಯ ಕೊಡ್ತಾರೆ, ಶಿವರಾತ್ರಿಯ ಉಡುಗೊರೆಯನ್ನ ಕೊಡ್ತಾರೆ. ಮತ್ತೆ ತಾವು ಮಕ್ಕಳು ಕೂಡ ಶಿವಬಾಬಾರವ್ರಿಗೆ ಶುಭಾಶಯ ಹೇಳಿಕ್ ಹೋಗಿರಿ, ಶಿವಬಾಬಾರವ್ರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗಿದ್ದೀರಿ. ಬಾಬ್ದಾದರವರು ವಿಶೇಷವಾಗಿ ತನ್ನ ಜೊತೆಗಾರರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ದಿರಿ ತಾವು ಜೊತೆಗಾರರು. ಯಾಕೆಂದ್ರೆ ತಾವು ಜೊತೆಗಾರರು, ಜೊತೆಗೆ ಇಡೀ ಕಲ್ಪದಲ್ಲಿ ಸಂಗಮಿಗದಲ್ಲಿ ಶಿವಬಾಬಾರವ್ರಿಗೆ ಜೊತೆಗಾರರು ಕೂಡ ಆಗಿದ್ದೀರಿ. ಹಾಗಾಗಿ ಜೊತೆಗಾರರಿಗೆ ಬಾಬಾ ಶುಭಾಶಯಗಳನ್ನ ಕೊಡ್ತಿದ್ದಾರೆ. ಸೇವೆಯ ಜೊತೆಗಾರರಿಗೂ ಸಹ ಶುಭಾಶಯ, ಜನ್ಮತಃ ಶುಭಾಶಯ. ಬಾಬಾರವ್ರದ್ದು ಜನ್ಮದಿನ, ತಮ್ದು ಜನ್ಮದಿನ ಒಟ್ಟಿಗೆ ಆಗಿರುವ ಕಾರಣ ಅವ್ರಿಗೂ ಶುಭಾಶಯ. ಸೇವೆಯಲ್ಲಿ ಇಡೀ ವಿಶ್ವ ಪರಿವರ್ತನೆಯಲ್ಲಿ ಬಾಬಾರವ್ರಿಗೆ ಸಹಯೋಗಿ ಆಗ್ತೀರಿ. ಹಾಗಾಗಿ ಸೇವೆಯ ಜೊತೆಗಾರರಿಗೂ ಶುಭಾಶಯ ಕೊಡ್ತಿದ್ದಾರೆ. ಶುಭಾಶಯದ ಜೊತೆಗೆ ಪರಮ ಪ್ರೀತಿಯ ಮುತ್ತು ವಜ್ರ ವೈಡೂರ್ಯಗಳ ಮೂಲಕ ಮಳೆಯನ್ನ ಸುರಿಸ್ತಾ ಇದ್ದಾರೆ, ಹರಿಸ್ತಾ ಇದ್ದಾರೆ. ಬಾಬಾ ಹೀಗೆ ಹೇಳ್ತಾರೆ, ಶುಭಾಶಯ ಹಾಗೆ ಬಾಯಿಂದ ಕೊಡ್ತಾರ. ಶ್ರೇಷ್ಠ ಅತಿ ಶ್ರೇಷ್ಠ ಭಗವಂತ ಹಾಗೆ ಶುಭಾಶಯ ಹೇಳೋದಿಲ್ಲ. ಅವರು ನಿಮ್ಗೆ ತಾವ್ ಮಕ್ಕಳಿಗೆ ಪರಮ ಪ್ರೀತಿಯ ಇಷ್ಟು ಭರ್ಪೂರ್ ಆಗಿರುವ ಪ್ರೀತಿ ತುಂಬಿ ಮುತ್ತು ರತ್ನ ವಜ್ರಗಳ ಮಳೆಯನ್ನೇ ಸುರಿಸ್ತಾರೆ. ಹೇಗೆ ಹುಟ್ಟಿದ ಹಬ್ಬದಿಂದ ಮಕ್ಕಳ ತಲೆ ಮೇಲೆ ಹೂ ಹಾಕ್ತಿರಿ, ತಿಲಕ ಹಾಕ್ತಿರಿ, ಏನೋ ಹಿಂಗ ಚಿಮುಕಿಸ್ತೀರಿ, ಅದು ಶುಭಾಶಯ. ಅವರ ಹೃದಯ ತುಂಬಿ ಪ್ರೀತಿ ಎಕ್ಸ್ಪ್ರೆಷನ್ ಮಾಡ್ತೀರಿ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ತಾವಂತಾದ್ರೆ ಹೀಗೆ ಹೂಗಳ ಅದು ಇದೆಲ್ಲ ಹಾಕ್ತಿರಿ. ಶುಭಾಬಾ ಅಂತೂ ಪ್ರೀತಿಯ ಸಾಗರ, ಪರಮ ಪ್ರೀತಿಯ ಮುತ್ತು ವಜ್ರಗಳ ಮಳೆಯನ್ನೇ ಹಾಕ್ತಿದ್ದಾರೆ. ಪ್ರೀತಿಯ ಮುತ್ತುಗಳನ್ನ ನೋಡಿದ್ದೀರಲ್ಲವೇ? ಬಾಬಾರವರ ಎಷ್ಟು ಪ್ರೀತಿಗಳಿಂದ ಮಾಡ್ತಾರೆ, ಅವರ ಮುತ್ತುಗಳೇನು ತಿಳ್ಕೊಂಡಿದ್ದೀರಾ, ನೋಡಿದ್ದೀರಾ? ಪ್ರೀತಿಯ ಮುತ್ತುಗಳನ್ನ ತಿಳಿದಿದ್ದೀರಲ್ಲವೇ? ಹೂವಿನ ಮಳೆ, ಚಿನ್ನದ ಮಳೆ ಅಂತೂ ಎಲ್ಲರೂ ಮಾಡುತ್ತಾರೆ. ಬಾಬ್ದಾದರವರು ನಿಮ್ಮೆಲ್ಲರ ಮೇಲೆ ಪರಮ ಪ್ರೀತಿಯ ಅಲೌಕಿಕ ಸ್ನೇಹದ ಮುತ್ತುಗಳ ಮಳೆಯನ್ನ ಹರಿಸುತ್ತಿದ್ದಾರೆ. ಬಾಬಾ ಹೇಳ್ತಾರೆ, ಹೊರಗಡೆ ದೊಡ್ಡವರಾದ್ರೆ ಹೂವಿನ ಮಳೆ ಹಾಕ್ತಾರೆ, ಅಥವಾ ಇನ್ನು ರಾಜರ ಕಾಲದಲ್ಲೆಲ್ಲ ಚಿನ್ನದ ಮಳೆಯನ್ನೇ ಸುರಿಸ್ತಾರೆ. ಚಿನ್ನದ ಒಡವೆಗಳನ್ನ, ಮುತ್ತುಗಳನ್ನ, വളಗಳನ್ನ ಏನೋ ತಲೆ ಮೇಲೆ ಹಾಕ್ತಾರೆ. ಆದ್ರೆ ಶಿವಬಾಬಾರವರಂತೂ, ಬಾಬ್ದಾದರವರಂತೂ ತಾವೆಲ್ಲ ಮಕ್ಕಳ ಮೇಲೆ ಪರಮ ಪ್ರೀತಿಯ ಅಲೌಕಿಕ ಸ್ನೇಹದ ಮುತ್ತುಗಳ ಮಳೆಯನ್ನೇ ಹರಿಸ್ತಾ ಇದ್ದಾರೆ. ಒಂದಷ್ಟಲ್ಲ, ಪದಮದಷ್ಟು ಹೃದಯದ ಶುಭಾಶಯಗಳು. ಬಾಬಾ ಏನು ಒಂದ್ ಹಾಕ್ಬಿಡ್ತಾರ? ಇಲ್ಲ, ಬಾಬಾ ಹೇಳ್ತಿದ್ದಾರೆ, ಪದಮದಷ್ಟು ನಿಮ್ಗೆ ಹೃದಯದ ಶುಭಾಶಯಗಳನ್ನ ಹೇಳ್ತಿದ್ದಾರೆ. ಶ್ರೇಷ್ಠ ಆತ್ಮರಿಗಾಗಿ ಭಗವಂತ ಕೊಡುವಂತ ಶುಭಾಶಯಗಳು ಎಷ್ಟು ಶ್ರೇಷ್ಠ ಆಗಿದೆ. ನೀವೆಲ್ಲರೂ ಸಹ ಹೃದಯದ ಶುಭಾಶಯಗಳನ್ನ ಕೊಡ್ತೀರಿ. ತಾವು ಮಕ್ಕಳು ಕೂಡ ರಿಟರ್ನ್ ಆಗಿ ಬಾಬಾರವ್ರಿಗೂ ಹೃದಯದ ಶುಭಾಶಯಗಳನ್ನ ಕೊಡ್ತಾ ಇದ್ರಿ. ಅದು ಕೂಡ ಬಾಪ್ದಾದರವರ ಬಳಿ ತಲುಪ್ತಾ ಇದೆ. ದೇಶ ವಿದೇಶದ ಸೆಂಟ್ರಿನಲ್ಲಿರೋರು, ಮನೆಯಲ್ಲಿರೋರು, ಸೇವಾ ಕೇಂದ್ರದಲ್ಲಿರೋರು ಎಲ್ಲರೂ ಬಾಬಾರವ್ರಿಗೆ ಶುಭಾಶಯಗಳನ್ನ ಹೇಳ್ತೀರಿ. ಜನ್ಮದಿನದ್ದು ಅದು ನನ್ನ ಬಳಿ ತಲುಪಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗಾದರೆ ಇಂದು ಆಚರಿಸುವ ಹಾಗೂ ಶುಭಾಶಯಗಳು ಕೊಡುವ ದಿವಸವಾಗಿದೆ. ಬಾಬಾ ಹೇಳ್ತಿದ್ದಾರೆ, ಇಂದು ವಿಶೇಷವಾಗಿ ಜನ್ಮದಿನವನ್ನ ಆಚರಿಸುವುದು ಮತ್ತು ಶುಭಾಶಯಗಳನ್ನ ಕೊಡುದು. ಬಾಬಾ ತಾವು ಮಕ್ಕಳಿಗಾಗಿ ಎಷ್ಟು ಶುಭಾಶಯ ಕೊಟ್ರು. ಮುತ್ತು ರತ್ನ ವಜ್ರ ವೈಡೂರ್ಯಗಳ ಲೌಕಿಕ ಪ್ರೀತಿಯ ಸ್ನೇಹದ ಶುಭಾಶಯಗಳನ್ನ ಬಾಬಾ ಕೊಟ್ಟಿದ್ದಾರೆ. ಆಚರಿಸುವ ಸಮಯ ಏನು ಮಾಡುತ್ತೀರಿ? ವಾದ್ಯಗಳನ್ನ ಬಾರಿಸುತ್ತೀರಿ. ಬಾಬಾ ಹೇಳ್ತಿದ್ದಾರೆ, ಆಚರಿಸ್ಬೇಕಾದ್ರೆ ಏನ್ ಮಾಡ್ತೀರಿ? ಇಲ್ಲಿ ಬರ್ತ್ಡೇಗೆ ವಾದ್ಯಗಳನ್ನ ಬಾರಿಸ್ತಾರೆ, ಹಾಡ್ ಹಾಕ್ತಾರೆ, ಮ್ಯೂಸಿಕ್ ಹಾಕ್ತಾರೆ, ಏನೆಲ್ಲ ಮ್ಯೂಸಿಕ್ ಅನ್ನ ಹಾಕೊಂಡು, ವಾದ್ಯಗಳನ್ನ ಹಾಕೊಂಡು ಬರ್ತ್ಡೇಯನ್ನ ಆಚರಣೆ ಮಾಡ್ಕೋತೀವಿ. ಹಾಗಾದ್ರೆ ಬಾಬ್ದಾದರವರು ಎಲ್ಲಾ ಮಕ್ಕಳ ಮನಸ್ಸಿನ ಖುಷಿಯ ವಾದ್ಯವೇನೆಂದು ಹೇಳಿ ಹಾಡನ್ನ ಕೇಳುತ್ತಿದ್ದಾರೆ. ಬಾಬಾರವ್ರಿಗೂ ಕೂಡ ಎಲ್ಲಾ ಮಕ್ಕಳ ಹೃದಯದ ಖುಷಿಯ ವಾದ್ಯ ಕೇಳಿಸ್ತಾ ಇದ್ದಂತ. ಎಲ್ಲಾ ಮಕ್ಕಳು ಬಾಬಾರವ್ರಿಗಾಗಿ ಎಷ್ಟು ಖುಷಿ ಪಡ್ತಾ ಇದ್ರಿ, ಅದರ ಖುಷಿಯ ವಾದ್ಯ ಹಾಡು ನನ್ಗೆ ಕೇಳಿಸ್ತಾ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಭಕ್ತ ಜನರು ಕರೆಯುತ್ತಾ ಇರುತ್ತಾರೆ. ಹಾಗೂ ನೀವು ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿಬಿಟ್ಟಿರುತ್ತೀರಿ.
ಆ ಶಿವರಾತ್ರಿಯ ದಿನ ಎಲ್ಲ ಭಕ್ತರು ಕರೀತಾ ಇರ್ತಾರೆ, ಭಗವಂತ ಭೂಮಿಗೆ ಬರ್ತಾರೆ ಇವತ್ತು, ಭಗವಂತ ಭೂಮಿಗೆ ಬಂದಿರುವ ದಿನ ಇವತ್ತು ಅಂತ ಹೇಳಿ. ಆದ್ರೆ ತಾವು ಮಕ್ಕಳು ಭಗವಂತನ ಪ್ರೀತಿಯಲ್ಲಿ ಇಷ್ಟು ಸಮಾವೇಶ ಆಗ್ಬಿಟ್ಟಿದ್ರಿ, ಅಷ್ಟು ವಿಶೇಷ ದಿನ ಇದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸಮಾವೇಶ ಆಗುವುದು ಬರುತ್ತದೆ ಅಲ್ಲವೇ? ಈ ಸಮಾವೇಶ ಆಗುವುದೇ ಸಮಾನರನ್ನಾಗಿ ಮಾಡುವಂಥದ್ದಾಗಿದೆ. ಸಮಾವೇಶ ಆಗಿದ್ದೀರಿ ಅಂದ್ರೆ ಅರ್ಥ ಬಾಬಾರವರ ಸಮಾನವನ್ನಾಗಿ ಮಾಡ್ಕೊಳ್ಳುವ ದಿನ, ತಂದೆಯ ಸಮಾನ ಆಗುವಂತ ದಿನ ಇದು. ಭಕ್ತರಿಗಾಗಿ ಕರೆಯುವ ದಿನ ಆದ್ರೆ ತಾವು ಮಕ್ಕಳಿಗಾಗಿ ತಂದೆಯ ಸಮಾನ ಆಗುವ ದಿನ ಇದು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಮಕ್ಕಳನ್ನ ತನ್ನಿಂದ ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಇಡೀ ಕಲ್ಪದಲ್ಲಿ ಒಮ್ಮೆ ಮಾತ್ರ ಬಾಬಾರವ್ರಿಗೆ ಸಿಕ್ಕಿದ್ರಿ, ಹಾಗಾಗಿ ದೂರ ಆಗ್ಲಿಕ್ಕೆ ಬಾಬಾ ಇಚ್ಛೆ ಆಗುದಿಲ್ಲ. ಮಕ್ಕಳು ಸಹ ದೂರ ಹೋಗ್ಲು ಬಯಸೋದಿಲ್ಲ. ತಾವು ಬಾಬಾರವರಿಂದ ದೂರ ಇರ್ಬೇಕಂತ ಹೇಳಿ ಕೂಡ ಬಯಸೋದಿಲ್ಲ. ಬಾಬಾರವ್ರಿಗೂ ಕೂಡ ನನ್ನ ಮಕ್ಕಳಿಂದ ದೂರ ಹೋಗ್ಬೇಕು, ದೂರ ಸರಿಬೇಕನ್ನುವಂತ ಇಚ್ಛೆ ಕೂಡ ಬಾಬಾರವ್ರಿಗೆ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ರೆ ಕೆಲವು ಬಾರಿ ಮಾಯೆ ಆಟದಲ್ಲಿ ಸ್ವಲ್ಪ ಬದಿಗೆ ಸರಿದು ಬಿಡುತ್ತೀವಿ. ಆದ್ರೆ ಇಚ್ಛೆ ಇಲ್ಲ ಬಾಬನಿಂದ ದೂರ ಹೋಗ್ಬೇಕು, ಬಾಬನ್ ಮರಿಬೇಕು ಅಂತ ಹೇಳಿ. ಆದ್ರೆ ಮಾಯೆಯ ಆಟದಲ್ಲಿ ಬಾಬಾರವರಿಂದ ಸ್ವಲ್ಪ ದೂರ ಸರಿದಿರ್ತೀರಿ ಅಂತೇಳಿ ಬಾಬಾ ಹೇಳ್ತಿದ್ರೆ, ಮಾಯೆಯ ಪ್ರಭಾವದ ಕಾರಣ, ಪರಿಸ್ಥಿತಿಯ ಕಾರಣ ಹೀಗೆ ಸ್ವಲ್ಪ ದೂರ ಹೋಗಿರ್ತೀರಿ. ಬಾಬ್ದಾದರವರು ಹೇಳುತ್ತಾರೆ, ನಾನು ನೀವು ಮಕ್ಕಳ ಆಶ್ರಯವಾಗಿದ್ದೇನೆ, ಆದ್ರೆ ಮಕ್ಕಳ ತುಂಟತನ ಮಾಡುವವರಾಗಿರುತ್ತಾರಲ್ಲವೇ, ಬಾಬಾ ನಾವು ಮಕ್ಕಳಿಗೆ ಆಶ್ರಯ ಕೊಡುವರು, ನೆರಳಾಗಿರೋರು, ಛತ್ರಛಾಯೆ ಆಗಿರುವವರು. ಆದ್ರೆ ಮಕ್ಕಳ ತುಂಟತನದಿಂದ, ನನ್ನ ಆಶ್ರಯದಿಂದ ಸ್ವಲ್ಪ ಹೊರಗೆ ಹೋಗಿರ್ತೀರಿ. ಮಕ್ಕಳು ಮಳೆ ಬರ್ತಿದ್ರೆ ಏನ ಮಾಡ್ತಿದ್ರೆ ಹಿಡಿದು ಇಟ್ಕೊಂಡಿರ್ತೀರಿ, ತೊಳಿಬಾರ್ದು ಅಥವಾ ಮಾಡಬಾರ್ದು. ಅವ್ರ ತುಂಟತನಕ್ಕೆ ಮತ್ತೆ ತೋಡೋಗ್ತಾರೆ, ಛತ್ರಿಯಿಂದ ತಪ್ಪಿಸ್ಕೊಂಡು ಹೊರಗೆ ತೋಳ್ಸ್ಕೊಂಡ್ ಬರಕ್ಕೆ, ಏನ ಮಾಡಕ್ಕೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಹುಡುಗಾಟಿಕೆತನದಿಂದ, ತುಂಟತನದಿಂದ, ನನ್ನ ಆಶ್ರಯದಿಂದ ಸ್ವಲ್ಪ ದೂರ ಹೋಗ್ತೀರಿ. ಮಾಯೆಯ ತುಂಟರನ್ನಾಗಿ ಮಾಡಿಬಿಡುತ್ತೆ. ಆಗ ಮಾಯೆ ನಿಮ್ಮನ್ನ ಮರೆಸುವಂತೆ ಮಾಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಾಯೆ ತುಂಟತನ ಮಾಡಿಸಿಬಿಡುತ್ತೆ. ಮಕ್ಕಳು ಈ ರೀತಿ ಎಲ್ಲ ಆದ್ರೆ ಮಾಯ ಆ ರೀತಿ ಮಾಡಿಸ್ಬಿಡುತ್ತೆ. ತಾವೇನು ಶ್ರೇಷ್ಠ ಆತ್ಮರು, ಆ ರೀತಿ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮಾಯೆ ನಿಮ್ಮನ್ನ ತುಂಟರನ್ನಾಗಿ ಮಾಡಿಬಿಡುತ್ತೆ, ಮಾಡಿಸುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆಶ್ರಯದಿಂದ ದೂರ ಮಾಡುತ್ತೆ. ಬಾಬಾ ಆಶ್ರಯ ಕೊಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ, ರಕ್ಷಣೆ ಮಾಡ್ಲಿಕ್ಕಿದ್ದಾರೆ, ಆದ್ರೆ ದೂರ ಹೋಗ್ಬಿಡ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ರೂ ಸಹ ಬಾಬ್ದಾದರವರು ಆಶ್ರಯವಾಗಿ ಸಮೀಪ ಕರೀತಾ ಇರ್ತಾರೆ. ಅಲ್ಲಿ ಹೋಗ್ಬೇಡಿ ಬನ್ನಿ, ಅಲ್ಲಿ ಮಾಯ ಇದೆ, ಈ ಕಡೆ ಬನ್ನಿ, ಇಲ್ಲಿ ಬನ್ನಿ ಅಂತ ಹೇಳಿ ಹೇಗ್ ಕರಿತೀರೋ ಮಕ್ಕಳಿಗೆ, ಹಾಗೆ ಬಾಬಾ ನಾವು ಮಕ್ಕಳಿಗೆ ಕರೀತಾರೆ. ಸಮೀಪ ಬರ್ತಾರೆ. ಇವ್ರು ಮಾಯಾಗ ಹೊಸರಾಗ್ಬಿಡ್ತಾರೆ, ಎಲ್ಲೋ ಬಿದ್ದೋಗ್ತಾರೆ, ಎಲ್ಲೋ ಎಚ್ಚರ ಮಾಡ್ತಿರ್ತಾರೆ, ಕರಿತಾನೆ ಇರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಎಲ್ಲ ಮಕ್ಕಳೊಂದಿಗೆ ಕೇಳುತ್ತಾರೆ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನ್ ಬೇಕು. ಬಾಬಾ ಕೇಳ್ತಾರೆ ಎಲ್ಲ ಆತ್ಮಗಳಿಗಾಗಿ, ನಿಮ್ಗೆ ಜೀವನದಲ್ಲಿ ಏನ್ ಬೇಕಾಗಿದೆ. ವಿದೇಶಿಯರು 2 ಮಾತುಗಳನ್ನ ಬಹಳ ಸ್ಪಷ್ಟ ಮಾಡಿ ಹೇಳುತ್ತಾರೆ. ಡಬಲ್ ಫಾರಿಜಸ್ಗೆ ಇಷ್ಟವಾದ 2 ಶಬ್ದಗಳು ಯಾವುದು? ಆಗ ಬಾಬಾ ಕೇಳಿದಾಗ, ನಿಮ್ಗೆ ಇಷ್ಟವಾಗಿರುವಂತ, ನಿಮ್ಗೆ ಏನ್ ಬೇಕು ಅಂತ ಕೇಳಿದಾಗ ವಿದೇಶಿಯರು 2 ಮಾತು ಹೇಳ್ತಾರಂತೆ. ಆ 2 ಶಬ್ದಗಳು ಕಂಪ್ಯಾನಿಯನ್ ಮತ್ತು ಕಂಪನಿ, ಜೊತೆಗಾರ ಹಾಗೂ ಜೊತೆ ಬೇಕು ಅಂತ ಹೇಳಿ ಹೇಳ್ತಾರೆ. ಇವೆರಡು ಇಷ್ಟವಿದೆ. ಅವ್ರು ಹೇಳ್ತಾರೆ ಇವೆರಡು ಅಂದ್ರೆ ನಮ್ಗೆ ಇಷ್ಟ ಅಂತ ಹೇಳಿ. ಯಾಕೆಂದ್ರೆ ಅಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ಹಾಗೆ ಕಂಪ್ಯಾನಿಯನ್ ಬೇಕು, ಜೊತೆಗಾರ ಬೇಕು. ಒಂದು ವೇಳೆ ಇಷ್ಟವಿದ್ದರೆ ಒಂದು ಕೈಯನ್ನ ಎತ್ತಿ. ಬಾಬಾ ಕೂಡ ಕೇಳ್ತಾರೆ, ಈ ರೀತಿ ಜೊತೆಗಾರನ ಇಷ್ಟ, ಕಂಪ್ಯಾನಿಯನ್ ಇಷ್ಟ, ಒಂದು ಕೈ ಎತ್ತಿ. ಹೀಗೆ ಜೊತೆಗಾರರು ಅವಶ್ಯವಾಗಿದೆ ಮತ್ತು ಜೊತೆಯೂ ಕೂಡ ಅವಶ್ಯವಾಗಿದೆ. ಹೀಗೆ ಬಾಬಾ ಹೇಳ್ತಾರೆ, ಈ ಜೀವನದ ಪಯಣದಲ್ಲಿ ಜೊತೆಗಾರರು ಅವಶ್ಯಕ ಮತ್ತು ಜೊತೆ ಕೂಡ ಅವಶ್ಯಕ ಇದೆ. ಜೊತೆ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂಟಿ ಆತ್ಮಗಳು ಹೇಗಿರ್ತೀರಿ ಅಂತ ಬಾಬಾ ಕೇಳ್ತಾರೆ. ಹಾಗೂ ಜೊತೆಗಾರರು ಇರದೆ ಇರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾದ್ರೆ ನಿಮ್ಮೆಲ್ಲರಿಗೂ ಏನು ಸಿಕ್ಕಿದೆ? ಜೊತೆಗಾರ ಸಿಕ್ಕಿದ್ದಾರೆ ಹೇಳಿ, ಹೌದೋ ಇಲ್ವೋ? ಬಾಬಾ ಹೇಳ್ತಾರೆ ಜೊತೆಗಾರ ಸಿಕ್ಕಿದ್ದಾರೆ, ಹೌದು ಅಂತ ಹೇಳಿ ಅಂತ ಬಾಬಾ ಹೇಳ್ತಿದ್ದಾರೆ.
ಇಂಥ ಕಂಪನಿ ಹಾಗೂ ಇಂಥ ಕಂಪ್ಯಾನಿಯನ್ ಇಡೀ ಕಲ್ಪದಲ್ಲಿ ಸಿಕ್ಕಿರುತ್ತಾರೆಯ. ಬಾಬಾ ಹೇಳ್ತಿದ್ದಾರೆ, ಇಡೀ ಕಲ್ಪದಲ್ಲಿ ನೋಡ್ಕೊಳ್ಳಿ, ಇಂಥ ಕಂಪನಿ, ಇಂಥ ಜೊತೆಗಾರ, ಜೊತೆ ಇರುವಂತವ್ರು ಎಲ್ಲಾದ್ರೂ ಸಿಕ್ಕಿದಾರ? ಸದಾ ಕಾಲಕ್ಕಾಗಿ ಜೊತೆ ಇರುವಂತವ್ರು. ಅಲ್ಪ ಕಲ್ಪದ ಹಿಂದೆ ಕೂಡ ಸಿಕ್ಕಿದ್ದಾರೆ. ಇಂಥ ಕಂಪ್ಯಾನಿಯನ್ ಯಾರು ಎಂದು ಸಹ ನಿಮ್ಮನ್ನು ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಕಂಪ್ಯಾನಿಯನ್ ನಮಗೆ ಸಿಕ್ಕಿದ್ದಾರೆ, ಅವ್ರು ನಿಮ್ಮನ್ನ ಯಾರು ಕೂಡ ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ತುಂಟತನ ಮಾಡಿದ್ರೂ ಸಹ ಮತ್ತೆ ನಿಮ್ಮ ಆಶ್ರಯ ಆಗುತ್ತಾರೆ. ಹೀಗೆ ಬಾಬಾ ಹೇಳ್ತಿದ್ರೆ, ಭಲೆ ನೀವು ಮಾಯೆಗೆ ಎಷ್ಟೇ ವಶ ಆಗಿ ಹೋಗಿರ್ಬೋದು, ತುಂಟತನ ಮಾಡಿರ್ಬೋದು, ದೂರ ಸರಿದಿರ್ಬೋದು, ಆದ್ರೂ ಮತ್ತೆ ಬಾಬಾ ಏನ್ ಮಾಡ್ತಾರೆ, ತನ್ನ ಆಶ್ರಯದಲ್ಲಿ ಕರ್ಕೊಳ್ತಾರೆ. ಹಾಗೂ ಏನೆಲ್ಲ ನಿಮ್ಮ ಹೃದಯದ ಪ್ರಾಪ್ತಿಗಳಿವೆ, ಆ ಸರ್ವ ಪ್ರಾಪ್ತಿಗಳನ್ನ ಪೂರ್ತಿ ಮಾಡ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಎಷ್ಟೇ ತಾವು ತುಂಟತನ ಮಾಡಿದ್ರು, ಮಾಯೆವಶರಾದ್ರು, ಪ್ರಭಾವಿತ ಆಗಿದ್ರು, ಬಾಬಾ ಮತ್ತೆ ಹೇಳ್ತಾರೆ, ನಿಮ್ಮ ಹೃದಯದ ಏನು ಪ್ರಾಪ್ತಿಗಳಿದಾವೆ, ತಮ್ಮ ಇಚ್ಛೆಗಳೇನಿದಾವೆ, ಅವನ್ನೆಲ್ಲವನ್ನ ಮತ್ತೆ ನಾನು ಪೂರ್ಣ ಮಾಡ್ತೇನೆ. ಯಾವುದಾದರೂ ಅಪ್ರಾಪ್ತಿ ಇದೆಯಾ? ಬಾಬಾ ಹೇಳ್ತಿದ್ದಾರೆ, ಇನ್ನು ಇದು ಬೇಕು ಇದು ಬೇಕು ಅಂತ ಏನಾದ್ರೂ ಇದೆಯಾ? ನಿಮ್ಗೆ ಯಾರು ಬೇಕಿತ್ತು, ಏನ್ ಬೇಕಿತ್ತು ಅಂತ ಬಾಬಾ ಕೇಳಿದ್ರು, ಅದು ಸಿಕ್ಕಿಬಿಟ್ಟಿದೆ. ಹೇಳಿದ್ರು ಜೊತೆಗಾರರ ಬೇಕು, ಜೊತೆ ಬೇಕು ಅಂತ ಕೇಳಿದ್ರಿ, ಅದು ಸಿಕ್ಕ ಮೇಲೆ ಇನ್ನು ಯಾವ್ದಾದ್ರೂ ಅಪ್ರಾಪ್ತಿ ಇದೆಯಾ? ಎಲ್ಲರೂ ಹೃದಯದಿಂದ ಹೇಳುತ್ತೀರಿ ಅಥವಾ ಮರ್ಯಾದಾ ಪೂರ್ವಕವಾಗಿ ಹೌದು ಎಂದು ಹೇಳುತ್ತೀರಿ. ಇನ್ನೇನಾದ್ರೂ ಬೇಕಾ ಇಂಥ ತಂದೆ ಸಿಕ್ಕ ಮೇಲೆ ಅಂತ ಬಾಬಾ ಕೇಳಿದ ತಕ್ಷಣ ಎಲ್ಲ ಮಕ್ಕಳು ಹೃದಯ ಪೂರ್ವಕವಾಗಿ ಹೇಳ್ತಾರಂತೆ, ನಮ್ಗೆ ಜೊತೆಗಾರ ಸಿಕ್ಕಿದ್ದಾರೆ, ಹೌದು, ಇದು ಎಲ್ಲವನ್ನೂ ಪ್ರಾಪ್ತಿ ಆಗಿದೆ, ಹೌದು ಅಂತ ಹೇಳ್ತೀರಿ. ಹಾಡುತ್ತೀರಿ, ಪಡೆಯಬೇಕಾದದ್ದನ್ನ ಪಡೆದೇ ಬಿಟ್ಟೆ. ಹಾಡು ಕೂಡ ಹೇಳ್ತೀರಿ, ಏನ್ ಸಿಗ್ಬೇಕಾಗಿತ್ತು ಅದು ಸಿಕ್ತು, ಏನನ್ನ ಪಡ್ಕೊಳ್ಬೇಕಾಗಿತ್ತು ಅದು ಪಡ್ಕೊಂಡೆ ಅಂತ ಹೇಳಿ. ಇದನ್ನ ಪಡೆದಿರುವೆಯಾ? ಪಡೆದುಕೊಂಡಿದ್ದೀರಾ? ಈಗ ಪಡೆದುಕೊಳ್ಳುವುದು ಇನ್ನು ಏನು ಇಲ್ವೇ? ಬಾಬಾ ಕೇಳ್ತಿದ್ದಾರೆ, ಏನ್ ಪಡಿಬೇಕಾಗಿತ್ತು ಅದು ಪಡ್ಕೊಂಡಿದ್ದೀರಿ, ಇನ್ನೇನಾದ್ರೂ ಇದೆಯಾ? ಅಥವಾ ಸ್ವಲ್ಪ ಸ್ವಲ್ಪ ಆಸೆಗಳು ಉಳಿದುಕೊಂಡು ಬಿಟ್ಟಿದೆಯಾ? ಪಡೆಯೋದನ್ನೆಲ್ಲ ಪಡ್ಕೊಂಡಿದ್ದೀನಿ, ಪ್ರಾಪ್ತಿಗಳೆಲ್ಲ ಸಿಗೋದೆಲ್ಲ ಸಿಕ್ಬಿಟ್ಟಿದೆ, ಹಾಗಾದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಏನಾದ್ರೂ ಉಳ್ಕೊಂಡಿದೆಯಾ? ಎಲ್ಲಾ ಆಸೆಗಳು ಪೂರ್ಣವಾಗಿದೆಯಾ ಅಥವಾ ಉಳ್ಕೊಂಡಿದೆಯಾ? ಬಾಬ್ದಾದರವರು ಹೇಳುತ್ತಾರೆ, ಉಳ್ಕೊಂಡಿದೆ. ಬಾಬಾ ಕೇಳ್ತಿದ್ದಾರೆ, ಇನ್ನೇನಾದ್ರೂ ಒಳಗಿಂದ ನೋಡ್ಕೊಳ್ಳಿ, ಮನಪೂರ್ವಕವಾಗಿ ನೋಡ್ಕೊಳ್ಳಿ, ಇನ್ನೇನಾದ್ರೂ ಉಳ್ಕೊಂಡಿದ್ಯಾ? ತಂದೆಯನ್ನ ಪ್ರತ್ಯಕ್ಷ ಮಾಡುವ ಆಸೆ ಉಳ್ಕೊಂಡಿದೆ. ಬಾಬಾ ಹೇಳ್ತಿದ್ದಾರೆ, ಏನ್ ಪಡಿಬೇಕಾಗಿತ್ತು, ಏನ್ ಪಡ್ಕೊಳ್ಬೇಕಾಗಿತ್ತು ಎಲ್ಲ ಪಡ್ಕೊಂಡಿದೆ. ಈಗ ಉಳಿದಿರೋದೊಂದೇ, ತಾವು ಎಲ್ಲರಿಗೂ ತಂದೆಯ ಪ್ರತ್ಯಕ್ಷತೆ ಮಾಡಿಸೋದು. ತಮ್ಮ ಮೂಲಕ ಬಾಬಾರವರನ್ನ ಪ್ರತ್ಯಕ್ಷತೆ ಮಾಡೋದು ಉಳ್ಕೊಂಡಿದೆ. ಇದಂತೂ ತಂದೆಯ ಆಸೆಯಾಗಿದೆ. ಇದು ಬಾಬಾರವರ ಆಸೆ. ಬಾಬಾ ನಿಮ್ಮ ಆಸೆ ಎಲ್ಲ ಪೂರ್ಣ ಮಾಡಿದ್ದಾರೆ. ಏನ್ ಕೊಡ್ಬೇಕಿತ್ತು, ಏನ್ ಪಡ್ಕೊಳ್ಬೇಕಿತ್ತು, ಏನ್ ಅನುಭವ ಮಾಡ್ಬೇಕಿತ್ತು ಎಲ್ಲ ಕೊಟ್ಬಿಟ್ಟಿದ್ದಾರೆ, ಎಲ್ಲವೂ ಸಿಕ್ಕಿಬಿಟ್ಟಿದೆ. ಈಗ ತಂದೆಯವರ ಆಸೆ ಇದೆ, ಬಾಬಾರವ್ರನ್ನ ಪ್ರತ್ಯಕ್ಷ ಮಾಡ್ಬೇಕಾಗಿದೆ. ಇದು ಆಸೆಯನ್ನ ತಾವು ಪೂರ್ಣ ಮಾಡ್ಬೇಕಾಗಿದೆ. ಎಲ್ಲಾ ಮಕ್ಕಳಿಗೂ ಪರಿಚಯ ಸಿಗ್ಬೇಕು. ಬಾಬಾ ಹೇಳ್ತಿದ್ದಾರೆ, ತಂದೆಯ ಪ್ರತ್ಯಕ್ಷತೆ ಆಗ್ಲಿಕ್ಕೆ ಎಲ್ಲ ಆತ್ಮನಿಗೂ ತಂದೆ ಯಾರು ಅನ್ನೋದು ಪರಿಚಯ ಗೊತ್ತಾಗ್ಬೇಕಾಗಿದೆ. ನನ್ನ ಆತ್ಮನ ತಂದೆ ಯಾರು ಅನ್ನೋದು ಗೊತ್ತಾಗ್ಬೇಕಾಗಿದೆ. ಬಾಬಾ ಹೇಳ್ತಿದ್ದಾರೆ, ತಂದೆ ಬಂದರು ಹಾಗೂ ಯಾರಾದರೂ ಉಳಿದುಕೊಂಡು ಬಿಟ್ಟರೆ ಇದು ವಿಶೇಷ ಆಶಯವಾಗಿದೆ. ಎಲ್ಲರಿಗೂ ಸ್ವಲ್ಪ ತಂದೆಯ ಬಗ್ಗೆ ಅರಿವಂತೂ ಸಿಗಲಿ. ತಮ್ಮ ಸದಾ ಕಾಲದ ತಂದೆ ಬಂದಿದ್ದಾರೆ, ಭಲೆ ಇಡೀ ಜ್ಞಾನ ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಬಾಬಾ ಹೇಳ್ತಿದ್ದಾರೆ, ಸ್ವಲ್ಪನಾದ್ರೂ ಗೊತ್ತಾಗ್ಲಿ, ತಂದೆ ಬಂದಿದ್ದಾರೆ, ಅವರು ನಾವು ಆತ್ಮನ ತಂದೆ ಆಗಿದ್ದಾರೆ, ಈ ಸ್ವಲ್ಪ ತಂದೆಯ ತಿಳುವಳಿಕೆನಾದ್ರೂ ಅವ್ರಿಗೆ ಸಿಗ್ಲಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ರೆ ಮಕ್ಕಳ ಹದ್ದಿನ ಬೇರೆ ಆಸೆಗಳು ಪೂರ್ಣವಾಗಿ ಬಿಟ್ಟಿವೆ. ಪ್ರೀತಿಯ ಆಸೆಗಳು, ಬಾಬಾ ಕೂಡ ಹೇಳ್ತಿದ್ದಾರೆ, ತಾವು ಮಕ್ಕಳ ಹದ್ದಿನ ಆಸೆಗಳು, ಅದು ಬೇಕಿತ್ತು ಇದು ಬೇಕಿತ್ತು ಅಂತೇನೆಲ್ಲ ಭಕ್ತಿಯಲ್ಲಿ ಕೇಳ್ತಾ ಇದ್ರಿ, ಆ ಹದ್ದಿನ ಆಸೆಗಳು ಕೂಡ ತಾವು ಮಕ್ಕಳಿಗೆಲ್ಲ ಪೂರ್ಣ ಆಗ್ಬಿಟ್ಟಿದ್ದಾವೆ. ಪ್ರೀತಿಯ ಆಸೆ, ಜೊತೆಗಾರ ಬೇಕಾಗಿತ್ತು, ಜೊತೆ ಇರೋರು ಬೇಕಾಗಿತ್ತು, ಅದನ್ನು ಸಿಕ್ಬಿಟ್ಟಿದೆ. ಪ್ರತಿಯೊಬ್ಬರು ಬಯಸ್ತಾರೆ ಸ್ಟೇಜಿನ ಮೇಲೆ ಬರ್ಬೇಕು. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲರ ಆಸೆ ಇದೆ, ಸ್ಟೇಜಿನ ಮೇಲೆ ಬರ್ಬೇಕಾಗಿದೆ. ಈ ಆಸೆ ಇದೆಯಾ?
ಈಗಂತೂ ಸ್ವಯಂ ತಂದೆ ಎಲ್ಲರ ಬಳಿ ಬರುತ್ತಾರೆ. ನೀವೇ ಸ್ಟೇಜ್ ಮೇಲೆ ಬರ್ಬೇಕಂತೇನಿಲ್ಲ, ಬಾಬಾನೇ ತಾವ್ ಮಕ್ಕಳ ಹತ್ತಿರನೇ ಬರ್ತಿದ್ದಾರೆ. ನೀವು ಎಲ್ಲಿ ಕರಿತೀರಿ, ಯಾವ ಸಮಯದಲ್ಲಿ ಕರಿತೀರಿ, ಹೇಗ್ ಕರಿತೀರಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ಆಸೆಯು ಪೂರ್ತಿ ಆಯ್ತು. ಸಂತುಷ್ಟ ಆತ್ಮರಾಗಿದ್ದೀರಿ. ಶುಭಾಶಯಗಳು. ಯಾಕೆಂದರೆ ಎಲ್ಲಾ ಮಕ್ಕಳು ಬುದ್ಧಿವಂತರಾಗಿದ್ದೀರಿ. ಬಾಬಾ ಕೂಡ ಹೇಳ್ತಿದ್ದಾರೆ, ಎಲ್ಲ ಸಿಗ್ಬೇಕಾಗಿರೋದು ಸಿಕ್ಕಿದೆ, ಆಸೆಗಳೆಲ್ಲ ಪೂರ್ಣ ಆಗಿದ್ದಾವೆ. ಹಾಗಾಗಿ ತಾವೀಗ ಸಂತುಷ್ಟ ಆತ್ಮ ಆಗಿದ್ದೀರಿ. ಯಾವ ಕೊರತೆ ಇಲ್ಲ, ಯಾವ್ದು ಅಪ್ರಾಪ್ತಿ ಇಲ್ಲ. ಹಾಗಾಗಿ ಎಷ್ಟು ಬುದ್ಧಿವಂತರಾಗಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ, ತಿಳಿಸುತ್ತಾರೆ. ಎಂಥ ಸಮಯ ಅಂತ ಸ್ವರೂಪ ಆಗ್ಲೇಬೇಕಾಗಿದೆ. ಇಷ್ಟು ಬುದ್ಧಿವಂತರಾಗಿದ್ದೀರಿ. ಬಾಬಾ ಹೇಳ್ತಿದ್ರೆ ಯಾವ ಸಮಯಕ್ಕೆ ಯಾವ ಸ್ಥಿತಿಯಲ್ಲಿ ಇರ್ಬೇಕು, ಯಾವ ಸ್ವರೂಪದಲ್ಲಿರ್ಬೇಕು ಎಲ್ಲಾನು ಗೊತ್ತಾಗಿದೆ. ಆದ್ದರಿಂದ ಬಾಪ್ದಾದರವರು ಸಹ ಡ್ರಾಮಾದ ಬಂಧನದಲ್ಲಂತೂ ಇದ್ದಾರಲ್ಲವೇ. ಎಲ್ಲ ಮಕ್ಕಳು ಪ್ರತಿ ಸಮಯ ಅನುಸಾರ ಸಂತುಷ್ಟರಾಗಿದ್ದಾರೆ. ಬಾಬಾ ಕೂಡ ಡ್ರಾಮಾದಲ್ಲಿ ಬಂಧನದಲ್ಲಿ ಬಂಧಿತ ಇದ್ದಾರೆ. ಅವ್ರು ಯಾವ ಸಮಯದಲ್ಲಿ ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರೆ. ಹಾಗಾಗಿ ಅದರ ಅನುಸಾರವಾಗಿ ತಾವೆಲ್ಲ ಮಕ್ಕಳು ಈ ಸಮಯದಲ್ಲಿ ಸಂತುಷ್ಟರಾಗಿದ್ದೀರಿ. ಸದಾ ಸಂತುಷ್ಟ ಮಣಿಯೇ ಹೊಳೆಯುತ್ತಾ ಇರುತ್ತಾರಲ್ಲವೇ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಾವು ಸಂತುಷ್ಟ ಮಣಿಗಳು, ಎಲ್ಲಾ ಪ್ರಾಪ್ತಿ ಮಾಡ್ಕೊಂಡು ತೃಪ್ತ ಆಗಿರುವಂತಹ ಆತ್ಮಗಳು ಈಗ ಹೊಳಿತಾ ಇದ್ರಿ. ಈಗೇನಿದ್ರು ತಂದೆಯನ್ನ ಪ್ರತ್ಯಕ್ಷ ಮಾಡೋದು ಮಾತ್ರ ಬಾಕಿ ಇದೆ. ನೀವು ಸ್ವಯಂ ಹೇಳುತ್ತೀರಿ, ಪಡೆಯಬೇಕಾದದ್ದನ್ನ ಪಡ್ಕೊಂಡಿದ್ವಿ, ಎಲ್ಲ ಕೊಟ್ಟಿದ್ದಾರೆ ಬಾಬಾ. ಹದ್ದಿನ ಇಚ್ಛೆಗಳನ್ನು ಪೂರ್ಣ ಮಾಡಿದ್ದಾರೆ, ಬೇಹದ್ದಿನ ಇಚ್ಛೆಗಳನ್ನು ಪೂರ್ಣ ಮಾಡಿದ್ದಾರೆ, ಎಲ್ಲಾ ಪ್ರಾಪ್ತಿಗಳನ್ನು ಕೊಟ್ಟಿದ್ದಾರೆ. ಈಗಂತೂ ನಾವು ಸಂತುಷ್ಟ ಆಗಿದ್ದೀವಿ, ಏನ್ ಪಡಿಬೇಕಿತ್ತು ಎಲ್ಲ ಪಡ್ಕೊಂಡಿದ್ದೀವಿ. ಇದು ಬ್ರಹ್ಮ ತಂದೆಯ ಆದಿ ಅನುಭವದ ಮಾತುಗಳು ಕೂಡ ಆಗಿತ್ತು. ಬ್ರಹ್ಮ ತಂದೆ ಇದೇ ಅನುಭವ ಮಾಡ್ತಾ ಇದ್ರು. ಯಾರಿಗಾಗಿ ಅಲ್ಲದೆ, ಯಾರಿಗಾಗಿ ಹುಡುಕದೆ ಅವರೇ ಸಿಕ್ಕಿಬಿಟ್ಟಿದ್ದಾರೆ. ಅವರಿಂದ ಎಷ್ಟು ಪ್ರಾಪ್ತಿ ಸಿಕ್ಕಿದಾವೆ. ಆದಿ ಬ್ರಹ್ಮ ತಂದೆಯದ್ದು ಅನುಭವ ಕೂಡ ಇದೆ ಆಗಿತ್ತು. ಪಡಿಬೇಕಾಗಿದ್ದನ್ನ ಪಡ್ಕೊಂಡಿದ್ದೀನಿ ಅಂದ ಮೇಲೆ ಬ್ರಹ್ಮ ತಂದೆಯ ಯಾವ ಮಾತುಗಳಿವೆಯೋ ಅದೇ ಸರ್ವ ಬ್ರಾಹ್ಮಣರ ಮಾತು ಕೂಡ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಬ್ರಹ್ಮ ತಂದೆಯ ಮಕ್ಕಳದ್ದು ಅದೇ ಸಂಕಲ್ಪ. ಬ್ರಹ್ಮ ತಂದೆದೇನ್ ಮಾತಿತ್ತು, ಏನ್ ಪಡಿಬೇಕಿತ್ತು ಅದನ್ನ ಪಡ್ಕೊಂಡೆ. ಅದೇ ಅವರ ಮಾತನ್ನೇ ತಾವು ಬ್ರಾಹ್ಮಣರದ್ದು ಕೂಡ ಆಗಿರುತ್ತೆ. ಹಾಗಾಗಿ ತಾವು ಮಕ್ಕಳದ್ದು ಕೂಡ ಇದೇ ಮಾತಾಗಿದೆ. ಬಾಪ್ದಾದರವರು ಎಲ್ಲ ಮಕ್ಕಳಿಗೆ ಇದನ್ನೇ ರಿವೈಸ್ ಅಥವಾ ಪುನರಾವರ್ತನೆ ಮಾಡಿಸುತ್ತಿದ್ದಾರೆ. ಸದಾ ತಂದೆಯ ಕಂಪನಿಯಲ್ಲಿರ್ರಿ, ಸದಾ ತಂದೆಯ ಜೊತೆಯಲ್ಲೇ ಇರ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ತಂದೆ ಸರ್ವ ಸಂಬಂಧಗಳ ಅನುಭವವನ್ನ ಮಾಡಿಸ್ತಾರೆ. ಬಾಬಾನ್ ಜೊತೆನೆ ಯಾಕಿರ್ಬೇಕು, ಬಾಬಾ ತಾಯಿಯ ರೂಪದಲ್ಲಿ ಅನುಭವ ಮಾಡಿಸ್ತಾರೆ, ತಂದೆಯ ರೂಪದಲ್ಲಿ ಅನುಭವ ಮಾಡಿಸ್ತಾರೆ, ಸ್ನೇಹಿತನ ರೂಪದಲ್ಲಿ, ಪತಿಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ, ಹೀಗೆ ಎಲ್ಲರ ಸಂಬಂಧದಲ್ಲಿ ಎಲ್ಲನೂ ಅನುಭವ ಮಾಡಿಸ್ತಾರೆ. ಹಾಗಾಗಿ ಅವರೊಬ್ಬರನ್ನೇ ಜೊತೆ ಇಟ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲಾ ಸಂಬಂಧ ಅವರೊಬ್ಬರಲ್ಲಿನೇ ಇದೆ. ಅಂತಹ ಸಂಬಂಧದಲ್ಲಿ ಕಾರ್ಯದಲ್ಲಿ ಏಕೆ ತರೋದಿಲ್ಲ ಬಾಬಾ ಕೇಳ್ತಿದ್ದಾರೆ. ಇಷ್ಟೆಲ್ಲಾ ಸಂಬಂಧಗಳು ಒಬ್ಬರಲ್ಲೇ ಸಿಗುತ್ತಂದ್ರೆ ತಾವ್ಯಾಕೆ ಅವರನ್ನ ಕಾರ್ಯದಲ್ಲಿ ಉಪಯೋಗಿಸ್ಕೊಳ್ಳೋದಿಲ್ಲ, ಸರ್ವ ಸಂಬಂಧ ಅನುಭವ ಮಾಡೋದಿಲ್ಲ. ಹಾಗೂ ಇದೇ ಸರ್ವ ಸಂಬಂಧದ ಸಮಯದ ಪ್ರತಿ ಸಮಯ ಅನುಭವ ಮಾಡ್ತಾ ಇರಿ. ಯಾವಾಗ ತಾಯಿಯ ಸಂಬಂಧದ ತಾಯಿಯ ಪಾಲನೆ ರೂಪ ಬೇಕಾಗತ್ತೆ, ವಾತ್ಸಲ್ಯ ಬೇಕಾಗತ್ತೆ, ಹಾಗೂ ಕೂಡ ಅದರ ಅನುಭವ ಮಾಡಿ. ಬಾಬಾ ಹೇಳ್ತಾರೆ, ಶಿಕ್ಷಕನ ಸಂಬಂಧದಲ್ಲಿ ಶಿಕ್ಷಣ ಕೊಡೋದ್ರಲ್ಲಿ, ಗೈಡೆನ್ಸ್ ಮಾಡೋದ್ರಲ್ಲಿ, ಸಲಹೆ ಕೊಡೋದ್ರಲ್ಲಿ ಶಿಕ್ಷಕನ ಅನುಭವನೂ ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಂಪಾನಿಯನ್ ಸಹ ಆಗುತ್ತಾರೆ. ಬಾಬಾ ಹೇಳ್ತಾರೆ, ನಿಮ್ಗೆ ಜೊತೆಗಾರ ಕೂಡ ಆಗ್ತಾರೆ. ಸರ್ವ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ, ವ್ಯವಹಾರಗಳಲ್ಲಿ ಬಾಬಾ ಎಲ್ಲದರಲ್ಲೂ ಕೂಡ ನಮ್ಗೆ ಜೊತೆಗಾರ ಆಗ್ತಾರೆ. ಹಾಗೂ ಕಂಪನಿ ಸಹ ಸಿಗುತ್ತದೆ. ಮತ್ತೆ ಜೊತೆ ಇರುವವರು, ಜೊತೆಗಾರ ಆಗುವವರು ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಜೊತೆಗೆ ಸದಾ ಕಾಲ ಜೊತೆ ಇರುವ ಜೊತೆನೂ ಆಗ್ತಾರೆ, ಕಂಪನಿ ಕೂಡ ಆಗ್ತಾರೆ. ಬೇರೆ ಯಾವುದೇ ಜೊತೆಗಾರರ ಕಡೆಗೆ ಮನಸ್ಸು ಬುದ್ಧಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ.
ಹೀಗೆ ಹೇಳ್ತಿದ್ದಾರೆ ಬಾಬಾ. ಬಾಬಾ ಹೇಗೆ ನಿಮ್ಗೆ ಜೊತೆಗಾರ ಇದ್ದಾನೆ ಅಂದ್ರೆ ಎಲ್ಲಾ ಕಾರ್ಯದಲ್ಲೂ ಜೊತೆಗಾರ ಆಗ್ತೀನಿ, ಜೊತೆನೇ ಇರ್ತೀನಿ, ಜೊತೆನೇ ಬಾಬಾ ಹೇಳ್ತಾರೆ ಎಲ್ಲಾ ಕೆಲ್ಸ ಕಾರ್ಯದಲ್ಲೂ. ಹಾಗೆ ನಿಮ್ಮ ಬುದ್ಧಿ ಆ ಕಡೆ ಈ ಕಡೆ ದೇಹದಾರಿಯ ಜೊತೆಗಾರರು ಬೇಕಾಗಿತ್ತು, ಯಾರಾದ್ರೂ ಜೊತೆ ಇರ್ಬೇಕಿತ್ತು ಅಂತ ಅನ್ಸೋದೇ ಇಲ್ಲ. ಹಾಗೆ ನಾನ್ ನಿಮ್ಗೆ ಜೊತೆಗಾರ ಆಗ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ರೆ, ಮನಸ್ಸು ಬುದ್ಧಿ ಯಾವುದೇ ದೇಹದಾರಿಗಳ ಕಡೆಗೆ ಆಕರ್ಷಣೆ ಆಗಿರಬಾರ್ದು. ಬಾಬ್ದಾದರವರು ಆಫರ್ ಕೊಡುತ್ತಿದ್ದಾರೆ, ಅವಕಾಶ ಕೊಡ್ತಾ ಇದ್ದಾರೆ. ಯಾವಾಗ ಸರ್ವ ಸಂಬಂಧ ಆಫರ್ ಮಾಡಿದ್ದಾರೆ ಅಂದರೆ ಸರ್ವ ಸಂಬಂಧಗಳ ಸುಖವನ್ನು ಕೂಡ ಪಡಿತೀರಿ. ಹೀಗೆ ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಸರ್ವ ಸಂಬಂಧಗಳು ದುಃಖ ಕೊಡುವಂತದ್ದಾಗಿದೆ. ಮಗನ ಸಂಬಂಧ ಎಷ್ಟು ದುಃಖ ಕೊಡುತ್ತೆ. ಬಾಬಾ ನನ್ನೇ ಮಗನನ್ನಾಗಿ ಮಾಡ್ಕೊಳ್ಳಿ, ಮಗನ ರೂಪದಲ್ಲೇ ಬಾಬಾ ನಿಮ್ಗೆ ಎಷ್ಟು ಸುಖ ಕೊಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ನಾನು ಸರ್ವ ಸಂಬಂಧಗಳ ಆಫರ್ ಮಾಡಿದ್ದೀನಿ ಅಂದ್ರೆ ಅರ್ಥ ಆ ಸರ್ವ ಸಂಬಂಧಗಳಿಂದಲೂ ತಮ್ಗೆ ಸುಖ ಸಿಗುತ್ತೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಹೀಗೆ ಆ ಸಂಬಂಧದಿಂದ ತಮ್ಗೆ ಬಹಳ ಸುಖ ಸಿಗೋದಿದೆ. ಸಂಬಂಧಗಳನ್ನ ಕಾರ್ಯದಲ್ಲಿ ತೊಡಗಿಸಿ, ಹೀಗೆ ಬಾಬಾ ಹೇಳ್ತಿದ್ದಾರೆ, ಆ ಸಂಬಂಧಗಳು ಏನ್ ಸುಖ ಕೊಡುತ್ತೆ ಬಾಬಾರವರ ಮೂಲಕ, ಆ ಸಂಬಂಧಗಳನ್ನು ಬಾಬಾರವ್ರ ಜೊತೆಯಿಂದ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಗನ ರೂಪದಲ್ಲಿ ಬಾಬಾನ ಅನುಭವ ಮಾಡ್ತೀರಂದ್ರೆ ಮಗನನ್ನಾಗೆ ಮಾಡ್ಕೊಂಡು ಅವರನ್ನ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆ ಮಗನ ಮೂಲಕ ನಿಮ್ಗೆ ಅಷ್ಟು ಸುಖ ಸಿಗೋದಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಯಾವಾಗ ನೋಡುತ್ತಾರೆ, ಕೆಲವು ಮಕ್ಕಳು ಕೆಲವು ಸಮಯ ತಮ್ಮನ್ನು ತಾವು ಒಂಟಿ ಅಥವಾ ಸ್ವಲ್ಪ ನೀರಸ ಅನುಭವ ಮಾಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳನ್ನ ನೋಡಿದಾರೆ ಕೆಲವು ಸಮಯ ಮಾತ್ರ, ಹೀಗೆ ನಾನು ಒಂಟಿ ಆಗಿದ್ದೇನೇನೋ, ನನ್ಗೆ ಬೇರೆ ಯಾರಿಲ್ಲೇನೋ, ಜೊತೆಗಾರ ಇಲ್ಲ, ಈಗ ಸ್ವಲ್ಪ ನೀರಸ ಆಗ್ತಾರೆ, ಬೇಸರ ಆಗ್ತಾರೆ, ಡಲ್ ಆಗ್ತಾರೆ. ಆಗ ಬಾಬ್ದಾದರವರು ಅನುಕಂಪ ಬರುತ್ತದೆ. ಇಂಥ ಶ್ರೇಷ್ಠ ಕಂಪನಿ ಇದ್ರು, ಕಂಪ್ಯಾನಿಯನ್ ಇದ್ರು ಕೆಲ್ಸದಲ್ಲಿ ಯಾಕೆ ತರ್ತಾ ಇಲ್ಲ? ಆಗ ನೀವು ಬೇಸರ ಆದಾಗ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಬಾಬಾ ನೋಡ್ತಾರಂತೆ, ಈ ಮಗು ಯಾಕೆ ಇಷ್ಟು ಬೇಜಾರಲ್ಲಿದೆ, ನೀರಸ ಆಗಿದೆ, ಇಷ್ಟು ಒಳ್ಳೆಯ ಅನುಭವಿ ಇರುವಂತ ಶ್ರೇಷ್ಠ ತಂದೆಯನ್ನೇ ಕಂಪನಿ ಇದ್ದಾರೆ, ಕಂಪ್ಯಾನಿಯನ್ ಆಗಿದ್ದಾರೆ, ಇವರನ್ಯಾಕೆ ಕರೀತಾ ಇಲ್ಲ, ಇವರನ್ಯಾಕೆ ಕಾರ್ಯದಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಲ್ಲ. ಮಕ್ಕಳು ಕರೆಯೋದೊಂದೇ ಬಾಕಿ, ಬಾಬಾ ಬರ್ಲಿಕ್ಕೆ ಕಾಯ್ಕೊಂಡ್ ಕೂತಿರ್ತಾರಂತೆ. ಹೀಗೆ ನಾನು ಬರ್ಲಿಕ್ಕೆ ತಯಾರಿರ್ತೀನಿ, ನೀವು ನನ್ನನ್ನ ಕರೆಯೋದೇ ಇಲ್ಲ, ಕೆಲ್ಸದಲ್ಲಿ ಉಪಯೋಗಿಸ್ಕೊಳ್ಳೋದೇ ಇಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ನಂತರ ಏನು ಹೇಳುತ್ತಾರೆ, ಆಗ ವೈ ವೈ ಯಾಕೆ ಯಾಕೆ ಹಿಂಗಾಯ್ತು, ಯಾಕೆ ಹಿಂಗಾಗಿದ್ದೀನಿ, ನಾನು ಯಾಕೆ ನೀರಸ ಆಗಿದ್ದೀನಿ, ಹಿಂಗೆ ವಿಚಾರ ಬರುತ್ತೆ. ಬಾಬ್ದಾದರವರು ಹೇಳುತ್ತಿದ್ದಾರೆ, ಯಾಕೆ ಎಂದು ಹೇಳ್ಬೇಡಿ. ಯಾವಾಗ ಈ ಶಬ್ದ ಬರುತ್ತದೆ ವೈ ಎನ್ನುವಂಥದ್ದು, ಇದಂತೂ ನಕಾರಾತ್ಮಕ ಆಗಿದೆ. ನನ್ಗೆ ಯಾಕೆ ಹಿಂಗಾಗಿದೆ, ನಾನು ಯಾಕೆ ಒಂಟಿ ಆಗಿದ್ದೀನಿ, ನಾನು ಯಾಕೆ ನೀರಸ ಆಗಿದ್ದೀನಿ, ಯಾಕೆ ಯಾಕೆ ಅನ್ನುವಂಥದ್ದು ಈ ಶಬ್ದ ಹೇಳ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಯಾಕೆ ಅನ್ನುವಂಥದ್ದೇ ನಕಾರಾತ್ಮಕ ಆಗಿದೆ, ವ್ಯರ್ಥ ಆಗಿದೆ. ಹಾಗೂ ಸಕಾರಾತ್ಮಕವಾಗಿದೆ ಫ್ಲೈ ಅಂತ ಬಾಬಾ ಹೇಳ್ತಾರೆ, ಹಾರೋದು. ಬಾಬಾನ ಜೊತೆಗಾರರನ್ನಾಗಿ ಮಾಡ್ಕೊಳ್ತೀರಿ, ಕಂಪ್ಯಾನಿಯನ್ನಾಗಿ ಮಾಡ್ಕೊಳ್ತೀರಿ, ಜೊತೆ ಇಟ್ಕೊಳ್ತೀರಿ ಅಂದ್ರೆ ಸದಾ ಹಾರ್ತಾ ಇರ್ತೀರಿ, ನೀರಸನೆ ಇರೋದಿಲ್ಲ, ಬೇಜಾರೇ ಇರೋದಿಲ್ಲ, ಒಂಟಿತನ ಅಂತಾನೆ ಅನ್ಸೋದಿಲ್ಲ, ಸದಾ ಹಾರುವವರಾಗಿರ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಾಕೆ ಯಾಕೆ ಎಂದು ಹೇಳ್ಬೇಡಿ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಫ್ಲೈ ಫ್ಲೈ, ಹಾರಿ ಹಾರಿ ಅಂತ ಹೇಳಿ ಬಾಬಾ ಹೇಳ್ತಾರೆ, ಹಗುರರಾಗ್ರಿ, ಹಾರುವುದನ್ನ ನೆನಪು ಮಾಡ್ಕೊಳ್ಳಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಹಾರ್ಲಿಕ್ಕೆ ಬರುತ್ತಾ, ಹಾರೋದನ್ನ ನೆನಪು ಮಾಡ್ಕೊಳ್ಳಿ, ಎಷ್ಟು ಹಗುರ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಂದೆಯನ್ನು ಜೊತೆಗಾರರನ್ನಾಗಿ ಮಾಡಿಕೊಂಡು ಹಾರಿ, ಆಗ ಬಹಳ ಆನಂದವಾಗುವುದು. ಒಬ್ರೇ ಹಾರ್ಲಿಕ್ಕೆ ಹೋಗ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಶಿವಬಾಬಾರವ್ರನ್ನ ಜೊತೆಗಾರರನ್ನಾಗಿ ಮಾಡ್ಕೊಂಡು ಹಾರಿ, ಆಗ ನಿಮ್ಗೆ ಬಹಳ ಆನಂದ ಸಿಗುತ್ತೆ. ತಂದೆಯ ಕಂಪನಿ ಹಾಗೂ ಕಂಪ್ಯಾನಿಯನ್ ಎರಡು ರೂಪದಲ್ಲಿ ಇಡೀ ದಿನ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿ. ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಏನ್ ಕಾರ್ಯ ಮಾಡಿದ್ರು, ಎದ್ರು ಕೂತ್ಕೊಂಡ್ರು, ನಡೀತಾ ಇದ್ರು, ಬಾಬಾನ ಜೊತೆ 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 ಅನುಭವ ಮಾಡಿ. ಬಾಬಾ ಹೇಳ್ತಾರೆ, ನನ್ನನ್ನು ಇಡೀ ದಿನ ಕಾರ್ಯದಲ್ಲಿ ಜೊತೆ ತೊಡಗಿಸ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಇವ್ರು ಇರ್ಬೇಕಿತ್ತು ಕಾರ್ಯ ಮಾಡ್ಲಿಕ್ಕೆ, ಇವ್ರು ಇರ್ಬೇಕಿತ್ತು, ಇವ್ರು ಬರ್ಬೇಕಿತ್ತು ಕೆಲ್ಸಕ್ಕೆ, ಯಾರನ್ನು ಕಾಯ್ಬೇಡಿ ಅಂತ ಬಾಬಾ ಹೇಳ್ತಾರೆ. ಬಾಬಾನೇ ಎಲ್ಲರನ್ನ ಕಳ್ಸ್ಕೊಡ್ತಾರೆ, ನೀವು ಜೊತೆ ಮಾಡ್ಕೊಂಡು ನೋಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಇಂಥ ಕಂಪ್ಯಾನಿಯನ್ ಮತ್ತೆ ಸಿಗುತ್ತಾರೆ
ಬಾಬಾ ಕೂಡ ಹೇಳ್ತಿದ್ದಾರೆ, ಇಂತ ಶ್ರೇಷ್ಠ ಜೊತೆಗಾರ ಎಲ್ಲಾದ್ರೂ ಸಿಗ್ತಾರ? ಬಾಬ್ದಾದರವರು ಇಷ್ಟರವರೆಗೆ ಹೇಳಿದ್ದಾರೆ, ಒಂದು ವೇಳೆ ನೀವು ಬುದ್ಧಿಯಿಂದ ಹಾಗೂ ಶರೀರದಿಂದ ಎರಡು ಪ್ರಕಾರದಿಂದ ದಣಿದು ಹೋಗ್ತೀರಿ. ಹೀಗೆ ಬಾಬಾ ಹೇಳ್ತಾರೆ. ಇಷ್ಟೆಲ್ಲ ಹೇಳ್ದೆ. ಬಾಬಾ ಹೇಳ್ತಿದ್ದಾರೆ, ನನ್ನನ್ನ ಜೊತೆಗಾರ ಮಾಡ್ಕೊಳ್ಳಿ, ಜೊತೆಯನ್ನೇ ಇಟ್ಕೊಳ್ಳಿ ಅಂತೇಳಿ. ಇಷ್ಟೇ ಹೇಳಿದ್ರು ಕೂಡ ತಾವೊಬ್ರೇ ಏನಾದ್ರೂ ಮಾಡ್ತೀರಂದ್ರೆ ಬುದ್ಧಿಯಿಂದಲೂ ದಣ್ದೋಗ್ತೀರಿ, ಶರೀರದಿಂದಲೂ ದಣ್ದೋಗ್ತೀರಿ. ಬಾಬಾನ ಜೊತೆ ಇಟ್ಕೊಳ್ಳಿಲ್ಲ ಅಂದ್ರೆ, ಜೊತೆಗಾರರನ್ನಾಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಂತ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಕಂಪನಿ ನಿಮಗೆ ಎರಡು ಪ್ರಕಾರದ ಮಾಲಿಶ್ ಮಾಡಲು ತಯಾರಿದ್ದಾರೆ. ಮನೋರಂಜನೆ ಮಾಡಲು ಅವರು ಸಹ ಎವರೆಡಿ ಆಗಿದ್ದಾರೆ, ಸದಾ ಸಿದ್ಧರಿದ್ದಾರೆ. ಹಾಗೆಯೇ ಸೇವೆಯಲ್ಲಿ ಏನಾದ್ರೂ ತಾವು ಬರ್ತೇನಾದ್ರೂ ದಣಿದ್ರೆ ಬಾಬಾ ಹೇಳ್ತಿದ್ದಾರೆ, ಆಗ ನೀವು ದಣಿತೀರಂದ್ರೆ ಸುಸ್ತಾಗ್ತೀರಿ. ಆಗ ಬಾಬಾ ಮಾಲಿಶ್ ಮಾಡ್ಲಿಕ್ಕೂ ಕೂಡ ತಯಾರಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ದಣ್ಕೊಂಡ್ ಮನೆಗ್ ಬಂದ್ಮೇಲೆ, ಬಾಬಾ ನನ್ನನ್ನ ಕರ್ದಿಲ್ಲಲ್ಲ, ದಣ್ಕೊಂಡಿದ್ರಿ, ಅಟ್ಲೀಸ್ಟ್ ಈಗಾದ್ರೂ ಸುಸ್ತಾಗಿ ಬಂದಿದ್ದೀರಿಲ್ಲ ಅಂತ ಹೇಳಿ ಬಾಬಾ ಮಾಲಿಶ್ ಮಾಡ್ಲಿಕ್ಕೂ ತಯಾರಿದ್ದಾರೆ. ಮನಸ್ಸು ಬೇಜಾರಾಗಿದ್ರೆ ಮನೋರಂಜನೆ ಮಾಡ್ಲಿಕ್ಕೂ ತಯಾರಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಂತಹ ಹದ್ದಿನ ಮನೋರಂಜನೆಯ ಅವಶ್ಯಕತೆನೇ ಇರೋದಿಲ್ಲ. ಹೀಗೆ ಹೇಳ್ತಿದ್ದಾರೆ ಬಾಬಾ. ಈ ರೀತಿ ಉಪಯೋಗಿಸಲು ಬರುತ್ತದೆಯಾ? ದೊಡ್ಡಕ್ಕಿಂತ ದೊಡ್ಡ ಬಾಬಾ ಆಗಿದ್ದಾರೆ. ಆದ್ರೆ ಸರ್ವ ಸಂಬಂಧಗಳಿವೆ, ತಿಳಿಯುತ್ತೆ. ಒಳ್ಳೆಯದು. ಎಲ್ಲರೂ ಜನ್ಮದಿನವನ್ನ ಆಚರಿಸಲು ಬಂದಿದ್ದೀರಿ, ಆಚರಿಸಲೇಬೇಕಲ್ಲವೇ? ಒಳ್ಳೆಯದು. ಯಾವಾಗ ಜನ್ಮದಿನವನ್ನ ಆಚರಿಸ್ತೀರಿ, ಯಾರ ಜನ್ಮದಿನವಾಗಿರುತ್ತದೆ ಅವರಿಗೆ ಉಡುಗೊರೆಯನ್ನಂತೂ ಕೊಡುತ್ತೀರಲ್ಲವೇ, ಅಥವಾ ಕೊಡಬೇಕಾಗುತ್ತದೆ. ಹಾಗಾದ್ರೆ ಇಂದು ನೀವೆಲ್ಲರೂ ತಂದೆಯ ಜನ್ಮದಿನವನ್ನ ಆಚರಿಸ್ಲಿಕ್ಕಾಗಿ ಬಂದಿದ್ದೀರಿ. ಹೆಸರಂತೂ ಶಿವರಾತ್ರಿ ಆಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಇಂದು ನಿಮ್ಮೆಲ್ಲರದು ಜನ್ಮದಿನ ಕೂಡ ಆಗಿದೆ. ಹೆಸರಂತೂ ಶಿವರಾತ್ರಿ ಅಂತೇಳಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಿಶೇಷವಾಗಿ ಆಚರಿಸ್ಲಿಕ್ಕಾಗಿನೇ ಬಂದಿದ್ದೀರಿ, ಆಚರಿಸಲು ಬರುತ್ತದೆಯಾ? ಹಾಗಾದ್ರೆ ಜನ್ಮದಿನ ಇಂದಿನ ಉಡುಗೊರೆ ಏನು ಕೊಡುತ್ತೀರಿ? ಬಾಬಾ ಕೇಳ್ತಾರೆ, ಜನ್ಮದಿನಕ್ಕಾಗಿ ಉಡುಗೊರೆಯಾಗಿ ಏನ್ ಕೊಡ್ತೀರಿ? ಕೆಲವರು ಕೇವಲ ಮೇಣದ ಬತ್ತಿಯನ್ನ ಉರಿಸಿ ಕೇಕ್ ಕಟ್ ಮಾಡ್ತಾರೆ, ಹೀಗೆ ಆಚರಿಸ್ತಾರೆ. ಇಂದು ಯಾವ ಉಡುಗೊರೆಯನ್ನ ಕೊಡುತ್ತೀರಿ? ಅಥವಾ ನಾಳೆ ಕೊಡುತ್ತೀರಾ? ಬಲೆ ಚಿಕ್ಕದ್ದನ್ನೇ ಕೊಡಿ ಅಥವಾ ದೊಡ್ಡದ್ದನ್ನೇ ಕೊಡಿ, ಆದರೆ ಗಿಫ್ಟ್ ಅಂತೂ ಕೊಡ್ಲೇಬೇಕಲ್ವೇ? ಹೀಗೆ ಬಾಬಾ ಹೇಳ್ತಿದ್ದಾರೆ. ಬಾಬಾರವ್ರಿಗೆ ಗಿಫ್ಟ್ ಕೇಳ್ತಾರೆ ಜನ್ಮದಿನದ ಶುಭಾಶಯಕ್ಕಾಗಿ. ಹಾಗೆ ಬಾಬಾ ಹೇಳ್ತಿದ್ದಾರೆ, ಗಿಫ್ಟ್ ಅಂತೂ ಅವಶ್ಯವಾಗಿ ಬರ್ತ್ಡೇ ದಿನಕ್ಕಾಗಿ ಕೊಡ್ತೀರಿ. ಹಾಗಾಗಿ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಬಾಬಾರ್ಗವ್ರಿಗೆ ಗಿಫ್ಟ್ ಕೊಡ್ಲೇಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾದ್ರೆ ಏನ್ ಕೊಡ್ತೀರಿ? ಯೋಚಿಸ್ತಾ ಇದ್ದೀರಾ? ಏನ್ ಕೊಡ್ಬೇಕಾಗಿದೆ? ಬಾಬಾರವರು ಏನ್ ಕೇಳ್ತಾರೆ ಅಂತೇಳಿ ಕೊಡ್ಬೇಕೆ ಅಥವಾ ಕೊಡಲು ತಯಾರಿದ್ದೀರಾ? ಹಾಗಾದ್ರೆ ಏನ್ ಕೊಡ್ತೀರಿ? ಬಾಬಾ ಕೇಳ್ತಿದ್ದಾರೆ. ಬಾಬ್ದಾದರವರು ಏನು ಕೇಳುತ್ತಾರೆ ಎಂದು ಯೋಚಿಸ್ತಾ ಇದ್ದೀರಾ? ಕೊಡುತ್ತೀರಾ ಅಥವಾ ಇನ್ನು ತಮ್ಮ ಇಚ್ಛೆಯಿಂದ ಕೊಡ್ತೀರಾ? ಬಾಬಾ ಹೇಳ್ತಿದ್ದಾರೆ, ಬಾಬಾ ಕೇಳ್ತಿದ್ದಂಗೆ ಕೊಡ್ತೀರೋ ಅಥವಾ ಯೋಚನೆ ಮಾಡ್ತಿದ್ದೀರೋ? ಆದ್ರೆ ಕೊಡ್ಬೇಕಾದ್ರೂ ಕೂಡ ತಮ್ಮ ಇಚ್ಛೆಯಿಂದ ಮನಪೂರ್ವಕತೆಯಿಂದ ಕೊಡ್ತೀರೋ? ಏನ್ ಮಾಡ್ತೀರಿ?
ಬಾಪ್ದಾದರವರು ಏನನ್ನ ಹೇಳುತ್ತಾರೆ ಅಥವಾ ಅದನ್ನ ಕೊಡ್ತೀರಾ? ಬಾಬಾ ಹೇಳ್ತಿದ್ದಾರೆ, ನಾನು ಏನ್ ಕೇಳ್ತಿದ್ದೀನಿ ಅದು ಕೊಡ್ಲಿಕ್ಕೆ ತಾವು ತಯಾರಿದ್ದೀರಾ? ಇಚ್ಛೆಯಿಂದ ಕೊಡ್ತೀರಾ? ಯೋಚಿಸಿ, ಸ್ವಲ್ಪ ಸಾಹಸ ಇಡ್ಬೇಕಾಗತ್ತೆ. ಸಾಹಸ ಇದೆಯಾ? ಬಾಬಾ ಹೇಳ್ತಿದ್ದಾರೆ, ಸಾಹಸದಿಂದ ಕೊಡ್ಬೇಕಾಗತ್ತೆ, ಧೈರ್ಯದಿಂದ ಕೊಡ್ಬೇಕಾಗತ್ತೆ. ಮಧುಬನದವರೆಗೆ ಮಧುಬನದವರಿಗೆ ಸಾಹಸ ಇದೆಯಾ? ಡಬಲ್ ವಿದೇಶಿಯರಿಗೆ ಸಾಹಸ ಇದೆಯಾ? ಕೈಯಂತೂ ಬಹಳ ಚೆನ್ನಾಗಿ ಎತ್ತುತ್ತಿದ್ದಾರೆ. ಬಾಬಾ ಕೇಳ್ತಿದ್ದಂಗೆ ಅಲ್ಲಿರೋರೆಲ್ಲರೂ ಕೈ ಎತ್ತಾ ಇದ್ರು, ನಮ್ಗೆ ಕೊಡ್ತೀವಿ ಬಾಬಾ ಅಂತ ಹೇಳ್ತಿದ್ರು. ಶಕ್ತಿಯರಲ್ಲಿ ಪಾಂಡವರಲ್ಲಿ ಸಾಹಸ ಇದೆಯಾ? ಹಾಗೆ ಬಾಬಾ ಕೇಳ್ತಿದ್ದಾರೆ, ಶಕ್ತಿಯರು ತಾವು ಮಾತೆಯರು ಅವ್ರಿಗೂ ಸಾಹಸ ಇದೆಯಾ? ಹೀಗೆ ಪಾಂಡವರಲ್ಲೂ ಕೂಡ ಸಾಹಸ ಇದೆಯಾ? ಭಾರತದಲ್ಲಿರೋರ್ಗೂ ಸಾಹಸ ಇದೆಯಾ? ಬಹಳ ಒಳ್ಳೆಯದು. ಇದೇ ತಂದೆಗೆ ಶುಭಾಶಯ ಸಿಕ್ಕಿಬಿಟ್ಟಿದ್ದು, ಚೆನ್ನಾಗಿದೆ ಹೇಳಿರಿ, ಇದನ್ನಂತೂ ಯೋಚಿಸ್ಬೇಕಾಗತ್ತೆ ಎಂದು ಹೇಳುವುದಿಲ್ಲ ತಾನೆ. ಬಾಬಾ ಹೇಳ್ತಿದ್ದಾರೆ, ಎಷ್ಟು ಭಾರತವಾಸಿಗಳು, ವಿದೇಶಿಯರು, ಶಕ್ತಿಯರು, ಪಾಂಡವರು ಧೈರ್ಯದಿಂದ ಸಾಹಸ ಇಟ್ಟಿದ್ದೀರಿ. ಬಾಬಾರವ್ರಿಗೆ ನಾವು ಅವ್ರು ಕೇಳಿದ್ದನ್ನ ಗಿಫ್ಟ್ ಕೊಡೋದಕ್ಕೆ, ಅದಕ್ಕೆ ಕೈ ಎತ್ತಿದ್ದಕ್ಕೆ, ಸಾಹಸ ಇಟ್ಕೊಂಡಿದ್ದಕ್ಕೆ ಬಾಬಾ ಶುಭಾಶಯ ಹೇಳ್ತಿದ್ದಾರೆ. ಚೆನ್ನಾಗಿದೆ, ಯೋಚಿಸಿದಿರಿ, ಹೀಗೆ ಕೊಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿ ನೋಡುತ್ತಿದ್ದಾರೆ. ಭವಿಷ್ಯದ ಮೇಲೆ ಹಾಕಬೇಡಿ. ಒಂದು ಮಾತನ್ನು ಬಾಪ್ದಾದರವರು ಬಹಳಷ್ಟು ನೋಡಿದರು. ಕಡಿಮೆ ಜನರಲ್ಲಿ ಅಲ್ಲ, ಬಹಳಷ್ಟು ಏನನ್ನ ನೋಡಿದ್ರು. ಬಾಬಾ ಹೇಳ್ತಿದ್ದಾರೆ, ಬಾಬಾ ನೋಡ್ತಾರೆ ಮಕ್ಕಳಲ್ಲಿ, ಅದರಲ್ಲಿ ವಿಶೇಷವಾಗಿ ಬಾಬಾ ಕಡಿಮೆ ಜನರಲ್ಲಿ ಇರೋದನ್ನ ನೋಡ್ತಾರೆ. ಬಹಳಷ್ಟು ಏನನ್ನ ನೋಡ್ತಾರೆ, ಯಾವಾಗ ಯಾವುದೇ ಪರಿಸ್ಥಿತಿ ಸಮ್ಮುಖದಲ್ಲಿ ಬರುತ್ತದೆ, ಆಗ ಬಹಳಷ್ಟರಲ್ಲಿ 1, 2, 3 ನಂಬರ್ನಲ್ಲಿ ಕ್ರೋಧದ ಅಂಶ ಬರುತ್ತಾ ಇರುತ್ತದೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಮಕ್ಕಳಲ್ಲಿ ಕ್ರೋಧದ ಅಂಶ 3 ರೂಪದಲ್ಲಿ ಬರುತ್ತೆ. ಯಾವ್ದು ಬಾಬಾ ಹೇಳ್ತಾರೆ, ಅದರಲ್ಲಿ ಕ್ರೋಧದ ಅಂಶ ಇರುತ್ತೆ. ಕೆಲವರಲ್ಲಿ ಮಹಾನ್ ಕ್ರೋಧದ ರೂಪದಲ್ಲಿ ಬರುತ್ತೆ. 1ನೇದಾಗಿ ಕ್ರೋಧ 3 ನಂಬರ್ನಲ್ಲಿ ಬರುತ್ತೆ. ಅದು ಮೊದಲನೇದಾಗಿದೆ, ಮಹಾನ್ ಕ್ರೋಧದ ರೂಪದಲ್ಲಿ. ಕೆಲವರಲ್ಲಿ ಆವೇಶದ ರೂಪದಲ್ಲಿ ಬರುತ್ತೆ. ಇದು 2ನೇ ನಂಬರಿನ ಅಂಶವಾಗಿದೆ. ಕೆಲವರಲ್ಲಿ 3ನೇ ನಂಬರ್ನಲ್ಲಿ ಬರುವಂತದ್ದು ಸಿಟ್ಟಾಗುವುದು, ಸಿಡ್ಕೋದು, ಮುನಿಸ್ಕೊಳ್ಳೋದು, ಈ ರೂಪದಲ್ಲಿ ಕ್ರೋಧ ಬರುತ್ತದೆ. ಇದು ಸಹ ಕ್ರೋಧದ ಅಂಶವೇ ಆಗಿದೆ, ಹಗುರವಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಹಗುರವಾಗಿರುವಂತದ್ದು 3ನೇ ಅಂಶದ್ದು. ಮಹಾನ್ ಕೋಪ ಏನಿದೆ ಅದು ಬಹಳ ಭಯಾನಕ ಆಗಿರುವಂತದ್ದು. ಹೀಗೆ ಬಾಬಾ ಹೇಳ್ತಿದ್ದಾರೆ, 3 ರೂಪದಲ್ಲಿ ಕ್ರೋಧದ ಅಂಶ ಬರುತ್ತೆ. 3ನೇ ನಂಬರ್ ಆಗಿರುವ ಕಾರಣ ಮೊದಲನೇದು ಜೋರಾಗಿದೆ. ಮಹಾನ್ ಕೋಪ ಏನಿದೆ ಅದು ಬಹಳ ಜೋರಾಗಿರುತ್ತೆ, ಬಹಳ ಪ್ರಭಾವ ಮಾಡುತ್ತೆ, ಎದುರಿನಲ್ಲಿರೋರ್ಗೂ ತಮಗೂ ಬಹಳ ಪ್ರಭಾವ ಬೀರುತ್ತೆ. 2ನೇದಂತೂ ಎಲ್ಲದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಭಾಷೆಯಂತೂ ಇತ್ತೀಚೆಗೆ ಎಲ್ಲರದ್ದು ರಾಯಲ್ ಆಗ್ಬಿಟ್ಟಿದೆ. ಹಾಗಾದ್ರೆ ರಾಯಲ್ ರೂಪದಲ್ಲಿ ಏನು ಹೇಳುತ್ತಾರೆ? ಈ 2ನೇ ನಂಬರ್ ಕೋಪ ಬಂದವರು ಏನ್ ಹೇಳ್ತಾರೆ? ಮಾತೇ ಆಗಿತ್ತು, ಪರಿಸ್ಥಿತಿನೇ ಆಗಿತ್ತು, ಅವ್ರ ಹೆದರ್ನಲ್ಲಿರೋರು ಆ ರೀತಿ ಮಾಡಿದ್ರು, ಅದಕ್ಕೆ ಇಂಥ ಕೋಪ ಬಂತು. ಹೀಗೆ ರಾಯಲ್ ಭಾಷೆಗಳನ್ನ ಉಪಯೋಗ ಮಾಡ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಅವ್ರು ಹಂಗ್ ಮಾಡಿದ್ರು, ಅದಕ್ಕೆ ನಾವ್ ಹಿಂಗ್ ಮಾಡಿದ್ವಿ, ಅವ್ರ ಆ ರೀತಿ ವರ್ತನೆ ಮಾಡಿದ್ರು, ಅದಕ್ಕೆ ನನಗೆ ಕೋಪ ಬಂತು. ಇಂಥ ರಾಯಲ್ ಭಾಷೆಗಳನ್ನ ಉಪಯೋಗ ಮಾಡ್ತಾರೆ. ಹಾಗಾದರೆ ಬಾಪ್ದಾದರವರು ಇಂದು ಎಲ್ಲರಿಗೆ ಈ ಉಡುಗೊರೆಯನ್ನ ಪಡೆಯಲು ಬಯಸ್ತಾ ಇದ್ದಾರೆ. ಕ್ರೋಧವನ್ನಂತೂ ಬಿಡಿ, ಆದರೆ ಕ್ರೋಧದ ಅಂಶ ಮಾತ್ರವೂ ಸಹ ಇರಬಾರ್ದು. ಬಾಬಾ ಹೇಳ್ತಿದ್ರೆ, ಕ್ರೋಧ ಅಂತೂ
ಬಿಟ್ಬಿಡಿ. ಕ್ರೋಧ ಅಂತೂ ಆಲ್ಮೋಸ್ಟ್ ಅಲ್ಲಿ ಬಿಟ್ಟಿದ್ದೀರಿ. ಆದ್ರೆ ಅದರ ಅಂಶಗಳು ಇದಾವೆ. ಬಾಬಾ ಹೇಳಿದ್ರಲ್ಲಿ ಈಗ 3 ಪ್ರಕಾರದ್ದು ಅದರ ಅಂಶಗಳಿದಾವೆ. ಆ 3 ಪ್ರಕಾರದ ಅಂಶಗಳು ಕೂಡ ಇರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಹಾನ್ ಕೋಪ, ಕೋಪ ದಿನ ಬರಲ್ಲ, ಯಾವಾಗನೊಮ್ಮೆ ಬರುತ್ತೆ, ಇಷ್ಟು ಮಹಾನ್ ಆಗಿ ಬರುತ್ತೆ. ಅದು ಕೂಡ ಇರಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ. ಇನ್ನು ಮಧ್ಯದ್ದು ರಾಯಲ್ ಭಾಷೆಯಲ್ಲಿ ಮಾತಾಡುವಂತ ಕೋಪ, ನಾನಾಗಿ ಮಾಡ್ಕೊಂಡಿಲ್ಲ, ನನಗೆ ಕೋಪ ಬಂದಿಲ್ಲ, ಅವ್ರ ಹಂಗ್ ಮಾಡಿದ್ದಕ್ಕೆ, ಪರಿಸ್ಥಿತಿ ಬಂದಿದ್ದಕ್ಕೆ, ಇದು ಹಿಂಗಾಗಿದ್ದಕ್ಕೆ ಈ ಕೋಪ ಬಂದಿದೆ. ಇದನ್ನು ಕ್ರೋಧದ ಅಂಶ 2ನೇದ್ದು. ಇನ್ನೊಂದು 3ನೇದು ಹೇಳಿದ್ರಲ್ಲ, ಸಿಡ್ಕೋದು, ಸಿಡ್ಕೋದು, ಸಿಟ್ಟಾಗೋದು, ಮಾತು ಬಿಡೋದು, ಮುನ್ಸ್ಕೊಳ್ಳೋದು, ಬೇಜಾರಲ್ಲಿ ಹೋಗೋದು, ಇದು ಕ್ರೋಧದ ಅಂಶನೇ. ಹೀಗೆ ಬಾಬಾ ಹೇಳ್ತಿದ್ರು ಈ 3 ಪ್ರಕಾರದ್ದು ಕ್ರೋಧದಿಂದ ಅಂಶ ಮಾತ್ರವೂ ಕೂಡ ತಾವು ಮಕ್ಕಳಲ್ಲಿ ಇರಬಾರ್ದು ಅಂತ ಹೇಳಿ ಹೇಳಿದ್ರು. ಯಾಕೆ ಕ್ರೋಧದಲ್ಲಿ ಬಂದು ಡಿಸರ್ವಿಸ್ ಮಾಡಿಬಿಡ್ತಾರೆ. ಯಾಕೆ ಈ 3 ಅಂಶ ಕೂಡ ಇರಬಾರ್ದು ಅಂತ ಹೇಳಿ ಹೇಳ್ತಾರಂದ್ರೆ, ಬಾಬಾ ಹೇಳ್ತಾರೆ ಅದರಿಂದ ಡಿಸರ್ವಿಸ್ ಆಗೋದಿದೆ. ಏಕೆಂದ್ರೆ ಕ್ರೋಧ ನಡೆಯುವುದು ಇಬ್ಬರ ಮಧ್ಯದಲ್ಲಿ. ಕ್ರೋಧ ಬರೋದೇ ಒಬ್ರಿಗೆ ಬರೋದಿಲ್ಲ, ಅದು ನಡೆಯೋದು ಇಬ್ಬರ ಮಧ್ಯದಲ್ಲಿ. ಅವರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ. ಒಬ್ಬರೇ ಇರುವಾಗ ಕ್ರೋಧ ಬರೋದಿಲ್ಲ, ಕ್ರೋಧದ ಅಂಶನೂ ಬರೋದಿಲ್ಲ. ಇಬ್ಬರ ಮಧ್ಯದಲ್ಲಿ ಬರುತ್ತೆ, ಅಂದರೆ ಕಾಣಿಸುತ್ತದೆ. ಬಲೆ ಮನಸ್ಸಿನಲ್ಲಿ ಯಾರ ಪ್ರತಿಯಾದರೂ ತಿರಸ್ಕಾರದ ಭಾವದ ಅಂಶವೂ ಸಹ ಬರುತ್ತದೆ. ಅಂದರೆ ಮನಸ್ಸಿನಲ್ಲಿಯೂ ಸಹ ಆತ್ಮನ ಪ್ರತಿ ಆವೇಶ ಅವಶ್ಯವಾಗಿರುತ್ತದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಇಬ್ಬರಲ್ಲಿ ಕ್ರೋಧ ಬರುತ್ತೆ. ಬಲೆ ಬಾಬಾ ಹೇಳ್ತಾರೆ ಮನಸ್ಸಿನಲ್ಲಿ ಯಾರ ಪ್ರತಿ ತಿರಸ್ಕಾರದ ಭಾವದ ಅಂಶ ಇದ್ರೂ ಸಹ, ತಿರಸ್ಕಾರದ ಭಾವನೆ ಇದ್ರೂ ಕೂಡ ಅವರನ್ನು ನೋಡ್ತಿದ್ದಂಗೆನೆ ಅವರ ಪ್ರತಿಯಾಗಿ ಒಳಗೆ ಆವೇಶ ಉತ್ಪನ್ನ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ದಾದರವರು ಸಹ ಡಿಸರ್ವಿಸ್ ನ ಕಾರಣ ಸ್ಪಷ್ಟ ಮಾಡ್ತಿದ್ದಾರೆ. ಬಾಬಾರವ್ರಿಗೆ ಡಿಸರ್ವಿಸ್ ಕಾರಣ ಇಷ್ಟ ಆಗೋದಿಲ್ಲ. ಕ್ರೋಧದ ಭಾವ ಅಂಶ ಮಾತ್ರವು ಉತ್ಪನ್ನವಾಗದಿರಲಿ. ಹೀಗೆ ಬಾಬಾ ಹೇಳ್ತಾರೆ ಯಾವ ಪ್ರತಿಯಾಗಿ ಒಳಗಡೆ ಯಾರ ಪ್ರತಿಯಾಗಿ ತಿರಸ್ಕಾರ ಇರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತಿರಸ್ಕಾರ ಇತ್ತು ಅಂದ್ರೆ ಕ್ರೋಧ ಉತ್ಪನ್ನ ಆಗತ್ತೆ. ಹಾಗಾಗಿ ಸರ್ವಿಸಿಗಾಗಿ ಡಿಸರ್ವಿಸ್ ಆಗ್ಬಾರ್ದು ಅಂದ್ರೆ ಯಾರ ಆತ್ಮನ ಪ್ರತಿಯಾಗಿ ತಿರಸ್ಕಾರ ಭಾವ ಇರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಾವ ರೀತಿ ಬ್ರಹ್ಮಚಾರ್ಯದ ಮೇಲೆ ಗಮನ ಕೊಟ್ಟಿದ್ದೀರಿ, ಇದೇ ರೀತಿ ಕಾಮ ಮಹಾಶತ್ರು, ಕ್ರೋಧ ಮಹಾಶತ್ರು ಎಂದು ಗಾಯನ ಇದೆ. ಹೀಗೆ ಬಾಬಾ ಹೇಳ್ತಾರೆ ಬ್ರಹ್ಮಚಾರ್ಯಕ್ಕಾಗಿ ಬಹಳ ಗಮನ ಕೊಟ್ಟಿದ್ದೀರಿ, ಪವಿತ್ರತೆಗಾಗಿ ಎಲ್ಲನೂ ಧಾರಣೆ ಮಾಡ್ಕೊಳ್ತಿದ್ರಿ. ಮನಸ್ಸಿನಿಂದ, ದೃಷ್ಟಿಯಿಂದ, ಸಂಕಲ್ಪದಿಂದ ಎಲ್ಲನೂ ಪವಿತ್ರ ಆಗೋದಕ್ಕೆ ಬಹಳ ಗಮನ ಕೊಡ್ತಾ ಇದ್ರಿ. ಹಾಗೇನೆ ಕ್ರೋಧಕ್ಕೂ ಕೂಡ ಕೊಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಕ್ರೋಧ ಕೂಡ ಮಹಾಶತ್ರುನೇ ಆಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಶುಭ ಭಾವ, ಪ್ರೇಮ ಭಾವ ಇದು ಈಗ ಇಮರ್ಜ್ ಆಗಿರುವುದಿಲ್ಲ, ನಂತರ ಮೂಡ್ ಆಫ್ ಆಗಿ ಬೇಜಾರು ಮಾಡಿ ಬಿಡುತ್ತದೆ. ಹೀಗೆ ಬಾಬಾ ಹೇಳ್ತಾರೆ ಕ್ರೋಧ ತಮ್ಮಲ್ಲಿ ಶುಭ ಭಾವ, ಪ್ರೇಮ ಭಾವವನ್ನ ಇಮರ್ಜ್ ಮಾಡೋದಿಲ್ಲ. ಕ್ರೋಧ ಇದ್ದಲ್ಲಿ ಪ್ರೀತಿ ಬರಲ್ಲ, ಅವ್ರ ಬಗ್ಗೆ ಒಳ್ಳೆ ವಿಚಾರಗಳು ಬರಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಿಮ್ಗೆ ಮೂಡ್ ಆಫ್ ಮಾಡತ್ತೆ. ಕ್ರೋಧದ ಅಂಶಗಳು ಬೇಜಾರಲ್ಲಿ ಕರ್ಕೊಂಡು ಹೋಗ್ತವೆ, ಮೂಡ್ ಆಫ್ ಮಾಡತ್ತೆ. ಆ ಆತ್ಮನಿಂದ ಬದಿಗೆ ಸರಿದು ಬಿಡುತ್ತಾರೆ, ಎದುರಿಗೆ ಬರುವುದೇ ಇಲ್ಲ, ಮಾತಾಡೋದೇ ಇಲ್ಲ, ಅವರ ಮಾತುಗಳನ್ನ ಒಪ್ಪುವುದೇ ಇಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ ಪ್ರೇಮ ಭಾವ ಇಲ್ಲ ಅಂದ್ರೆ, ಶುಭ ಭಾವ ಇಲ್ಲ ಅಂದ್ರೆ, ಆ ಆತ್ಮನ ಪ್ರತಿಯಾಗಿ ತಿರಸ್ಕಾರ ಇದ್ರೆ, ಬಾಬಾ ಹೇಳಿದ್ರೆ ಆತ್ಮನ ಪ್ರತಿಯಾಗಿ ಆವೇಶ ಇದ್ರೆ, ಅಂತ ಆತ್ಮ ಬದಿಗೆ ಬಂದ್ರೆ, ಎದುರಿಗೆ ಬಂದ್ರೆ ದೂರ ಸರಿತಾರೆ, ಅವ್ರ ಜೊತೆ ಮಾತಾಡೋದಿಲ್ಲ, ಅವರ ಮಾತಂತೂ ಅಸಲು ಒಪ್ಕೊಳ್ಳೋದೇ ಇಲ್ಲ, ಮುಂದುವರ್ಲಿಕ್ಕೂ ಕೂಡ ಬಿಡೋದೇ ಇಲ್ಲ. ಇದೆಲ್ಲವೂ ಹೊರಗಿನವರಿಗೂ ತಿಳಿಯುತ್ತದೆ. ನಂತರ ಹೇಳಿಬಿಡುತ್ತಾರೆ ಇಂದು ಇವರ ಆರೋಗ್ಯ ಸರಿ ಇಲ್ಲ, ಬೇರೆ ಏನೂ ಇಲ್ಲ. ಹಾಗಾದ್ರೆ ಜನ್ಮದಿನದಂದು ಈ ಉಡುಗೊರೆ ಕೊಡಲು ಸಾಧ್ಯವಾ? ಬಾಬಾ ಹೇಳ್ತಿದ್ದಾರೆ ಹೀಗೆ ಕ್ರೋಧ ಬಂದಾಗ ಈ ರೀತಿ ವರ್ತನೆ ಮಾಡೋದು ಬೇರೆಯವ್ರಿಗೂ ಕಾಣಿಸುತ್ತೆ.
ಅವ್ರ ಜೊತೆ ಮಾತಾಡದೆ ಇರೋದು, ಆತ್ಮನ ಪ್ರತಿಯಾಗಿ ತಿರಸ್ಕಾರ ಭಾವ ಇರೋದು, ಅವರ ಮಾತುಗಳನ್ನ ಒಪ್ಪದೇ ಇರೋದು ಬೇರೆಯವ್ರಿಗೂ ಕಾಣಿಸುತ್ತಂತೆ. ಆಗ ಕಾಣಿಸ್ದಾಗ ನೋಡ್ದವ್ರು ತಿಳ್ಕೊತಾರೆ ಇವ್ರಿಗೆ ಯಾಕೋ ಆರೋಗ್ಯ ಸರಿ ಇಲ್ಲ, ಇಂಥ ಮಾತೆ ಹೇಳ್ಬಿಡ್ತಾರೆ. ಅವ್ರಿಗೆ ಯಾಕೋ ಸರಿ ಇಲ್ಲ ಮನ್ಸು, ಅವ್ರು ಯಾಕೆ ಬೇಜಾರಲ್ಲಿದ್ದಾರೆ ಹೀಗೆ ಹೇಳ್ತಾರೆ. ಆದ್ರೆ ಬಾಬಾ ಅದನ್ನೇ ಉಡುಗೊರೆ ಆಗಿ ಕೇಳ್ತಿದ್ದಾರೆ. ಅದನ್ನ ಕೊಡ್ಲಿಕ್ಕೆ ಸಾಧ್ಯನಾ? ಕ್ರೋಧದ ಅಂಶಗಳು ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಬಾಬಾ ಕೇಳ್ತಾರೆ. ಯೋಚಿಸಿ, ಪ್ರಯತ್ನ ಪಡುವಿರ ಅವರು ಕೈ ಎತ್ತಿ. ಇಂಥ ಕ್ರೋಧದ ಅಂಶಗಳನ್ನ ಬಿಡ್ತೀವಿ ಅನ್ನೋರು, ಪ್ರಯತ್ನ ಮಾಡ್ತೀವಿ ಅನ್ನೋರು ಕೈ ಎತ್ತಿ. ಇದಾವೆ ಪ್ರಯತ್ನ ಮಾಡ್ತೀವಿ ಅನ್ನೋರು ಕೈ ಎತ್ತಿ ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬಾ ಹೇಳ್ತಾರೆ, ಸತ್ಯ ಹೃದಯದ ಮೇಲೆ ಸಾಹೇಬ ಒಪ್ಕೊಳ್ತಾರೆ. ಹೀಗೆ ಸತ್ತೆಯಿಂದ ಅಲ್ಲಿ ಬಂದಿರೋರೆಲ್ಲರೂ ಕೈ ಎತ್ತುತ್ತಾ ಇದ್ರು, ನಿಧಾನವಾಗಿ ಹೇಳ್ತಾ ಇದ್ರು, ಎದೆ ನಿಲ್ತಾ ಇದ್ರು. ಅಂತವ್ರಿಗೆ ಬಾಬಾ ಸತ್ಯ ಒಪ್ಕೊಂಡಿರೋದಕ್ಕಾಗಿ ಕೈ ಎತ್ತಿಸಿದ್ರು, ನಿಧಾನವಾಗಿ ನಿಂತ್ಕೊಳ್ತಾ ಇದ್ರು. ಸತ್ಯ ಹೇಳಿದ್ದಕ್ಕಾಗಿ ಬಾಬಾರವರು ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಒಳ್ಳೆಯದು, ಯಾರು ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿರುವಿರಿ, ಸರಿ, ಬಲೆ ಪ್ರಯತ್ನ ಪಡಿ. ಆದರೆ ಪ್ರಯತ್ನಕ್ಕೆ ಎಷ್ಟು ಸಮಯ ಬೇಕು? ಹೀಗೆ ಬಾಬಾ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರಲ್ವಾ, ಹಾಗಾದ್ರೆ ಎಷ್ಟು ಸಮಯ ಬೇಕು ಬದಲಾಗ್ಲಿಕ್ಕೆ, ಆ ಕ್ರೋಧದ ಅಂಶ ತೆಗಿಲಿಕ್ಕೆ ಇನ್ನು ಎಷ್ಟು ದಿನ ಬೇಕು ಅಂತ ಬಾಬಾ ಸಮಯನು ಕೂಡ ಕೇಳ್ತಿದ್ದಾರೆ. 1 ತಿಂಗಳು ಬೇಕೆ ಅಥವಾ 6 ತಿಂಗಳು ಬೇಕು, ಎಷ್ಟು ಬೇಕು? ಹೀಗೆ ಯಾರ ಪ್ರತಿಯಾಗಿ ಕ್ರೋಧದ ಅಂಶನೂ ಇರಲ್ಲ, ಅದು ತೆಗೆದು ಹಾಕ್ಲಿಕ್ಕೆ ಎಷ್ಟು 1 ತಿಂಗಳ ಸಮಯ ಬೇಕಾಗತ್ತಾ, 6 ತಿಂಗಳು ಬೇಕಾಗತ್ತಾ? ಹೀಗೆ ಬಾಬಾ ಕೇಳ್ತಿದ್ದಾರೆ. ಬಿಡ್ತೀರಾ ಅಥವಾ ಬಿಡುವ ಲಕ್ಷಣವೇ ಇಲ್ವೇ? ಯಾರು ಪ್ರಯತ್ನ ಮಾಡುತ್ತೇವೆ ಎಂದು ಹೇಳುವಿರಿ ಅವರು ಮತ್ತೆ ಎದ್ದೇಳಿ. ಯಾರು ತಿಳಿಯುವಿರಿ ಈ 2-3 ತಿಂಗಳಿನಲ್ಲೇ ಪ್ರಯತ್ನ ಪಡುತ್ತೇವೆ ಎಂದು ಬಾಬಾ ಕೂಡ ಹೇಳ್ತಿದ್ದಾರೆ. ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿದಿರಲ್ವಾ, ಅವರು ಎಷ್ಟು ಪ್ರಯತ್ನ ಮಾಡ್ತೀರಿ? ಬಾಬಾ ಹೇಳ್ತಿದ್ದಾರೆ, ಪ್ರಯತ್ನ ಮಾಡುವ ಇಚ್ಛೆ ಇದೆನಾ? ಎದ್ದೇಳಿ. ಹಾಗಾದ್ರೆ 2 ಅಥವಾ 3 ತಿಂಗಳಲ್ಲೇನೆ ನಾವು ಪ್ರಯತ್ನ ಮಾಡಿ ಬಿಟ್ಬಿಡ್ತೀವಿ ಅನ್ನೋರು ಕೂಡ ಎದ್ದು ನಿಂತು ಬಾಬಾರವ್ರ ಮುಂದೆ ಒಪ್ಕೊಂಡಿದ್ದಾರೆ. ಹಾಗೂ ಯಾರು ತಿಳಿವಿರಿ 6 ತಿಂಗಳು ಬೇಕು, ಒಂದು ವೇಳೆ 6 ತಿಂಗಳು ಪೂರ್ತಿಯಾಗಬೇಕಾದ್ರೂ ಸಹ ಕಡಿಮೆ ಮಾಡಿ, ಈ ಮಾತನ್ನ ಬಿಡ್ಬೇಡಿ. ಬಾಬಾ ಹೇಳ್ತಾರೆ, ಬಾಬಾ 6 ತಿಂಗಳ ಸಮಯ ತೆಗೆದುಕೊಂಡಿದ್ದೀರಲ್ವಾ, ಅವರು ಕೂಡ ಬರೀ 6 ತಿಂಗಳ ಸಮಯ ತೆಗೆದುಕೊಂಡಾದ್ರೂ ಅದನ್ನ ಪೂರ್ಣ ಮಾಡಿ, ಬಿಡ್ಬೇಡಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. 6 ತಿಂಗಳ ಸಮಯ ತೆಗೆದುಕೊಂಡ್ರು ಪರವಾಗಿಲ್ಲ, ಆ ಕ್ರೋಧದ ಅಂಶಗಳನ್ನ ಬಿಡ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸಮಯ ಕೊಟ್ಟರು ಪರವಾಗಿಲ್ಲ, ಅದನ್ನ ಹೇಗಾದ್ರೂ ಮಾಡಿ ಪೂರ್ತಿಯಾಗಿ ಹೊರ ತೆಗೆದ್ಬೇಕಾಗಿದೆ. ಈ ಡಿ ಸರ್ವಿಸ್ ಕಾಣಿಸುತ್ತದೆ, ಮುಖದಿಂದ ಹೇಳ್ಬೇಡಿ, ಚಹರೆ ಹೇಳುತ್ತದೆ. ಬಾಬಾ ಹೇಳ್ತಿದ್ದ, ನೀವು ಡಿ ಸರ್ವಿಸ್ ಮಾಡೋದು, ನಾ ಡಿ ಸರ್ವಿಸ್ ಮಾಡ್ತಾ ಇಲ್ಲ, ಬಾಯಿಂದ ಹೇಳ್ಬೇಡಿ, ತಮ್ಮ ಮುಖ ಲಕ್ಷಣ ವರ್ತನೆಯಿಂದಾನೇ ಗೊತ್ತಾಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ಯಾರೆಲ್ಲ ಸಾಹಸವನ್ನು ಇಟ್ಟಿದ್ದೀರಿ ಅವರೆಲ್ಲರ ಮೇಲೆ ಬಾಪ್ತಾದರವರು ಜ್ಞಾನ, ಪ್ರೇಮ, ಸುಖ, ಶಾಂತಿಯ ಮುತ್ತುಗಳ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಾವು ಏನ್ ಸಾಹಸ ಇಟ್ಟಿದ್ದೀರಿ, ಕ್ರೋಧದ 3 ಅಂಶಗಳು ಸಹ ನನ್ನಲ್ಲಿ ಇಲ್ಲ, ಬಿಟ್ಬಿಡ್ತೀನಿ. ಅದಕ್ಕೆ ಬಾಬಾ ಅಂತ ಮಕ್ಕಳ ಮೇಲೆ ಪ್ರೇಮದ್ದು, ಜ್ಞಾನದ್ದು, ಸುಖ, ಶಾಂತಿಯ ಮುತ್ತು, ವಜ್ರ, ವೈಡೂರ್ಯಗಳೆಲ್ಲ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಬಾಪ್ದಾದರವರು ರಿಟರ್ನ್ ಉಡುಗೊರೆಯಲ್ಲಿ ಎಲ್ಲರಿಗೂ ಈ ವಿಶೇಷ ವರದಾನವನ್ನ ಕೊಡ್ತಿದ್ದಾರೆ. ಈಗ ಇಲ್ಲಿವರೆಗೆ ತಾವು ಬಾಬಾರವರಿಗೆ ಉಡುಗೊರೆ ಕೊಟ್ಟಿದ್ರಿ, ಸಾಹಸ ಇಟ್ಟಿದ್ದೀರಿ. ಬಾಬಾ ಇದನ್ನು ಕೇಳಿದ್ರು, ಕ್ರೋಧದ 3 ಅಂಶಗಳನ್ನ ಸಾಹಸ ಮಾಡಿ ಇಟ್ಟು ಕೊಟ್ಟಿದ್ದೀರಿ. ಹಾಗಾದ್ರೆ ಈಗ ಬಾಬಾ ರಿಟರ್ನ್ ನಲ್ಲಿ ತಾವು ಮಕ್ಕಳಿಗೆ ಈಗ ಉಡುಗೊರೆ ಕೊಡ್ಬೇಕು, ಜನ್ಮದಿನದ ರಿಟರ್ನ್ ಆಗಿ. ಅದಕ್ಕೆ ಬಾಬಾ ವರದಾನ ಕೊಡ್ತಾ ಇದ್ದಾರೆ, ಯಾವುದಾದರೂ ತಪ್ಪಾಗಿಯೂ ಬಯಸದೆ ಇದ್ರು ಎಂದಾದರೂ ಕ್ರೋಧ ಬಂದು ಬಿಟ್ಟರೆ, ಅಂದರೆ ಕೇವಲ ಹೃದಯದಿಂದ ಬಾಬಾ ಬಾಬಾ ಶಬ್ದವನ್ನ ಹೇಳಿ. ಹೀಗೆ ಬಾಬಾ ಅದೇ ಶಬ್ದಕ್ಕೆ ರಿಟರ್ನ್ ಆಗಿ ಬಾಬಾ ನಮ್ಗೆ ಉಡುಗೊರೆ ಕೊಡ್ತಾರೆ. ಒಂದ್ ವೇಳೆ ಅಚಾನಕ್ ಆಗಿ ತಪ್ಪಾಗಿ ಬಯಸದೇ ಇದ್ರು ಕ್ರೋಧ ಬಂದ್ಬಿಡ್ತು, ಆಗ ಏನ್ ಮಾಡ್ಬೇಕು? ಬಾಬಾ ಹೇಳ್ತಾರೆ, ಹೃದಯದಿಂದ ಬಾಬಾ ಅಂತ ಹೇಳ್ಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಮಧುರ ಬಾಬಾ ಎನ್ನುವಂತ ಶಬ್ದವನ್ನ ಹೇಳಿರಿ. ಆಗ ಬಾಬ್ದಾದರವರ
ಎಕ್ಸ್ಟ್ರಾ ಸಹಯೋಗ ಸಾಹಸದ ಸಹ ಸಾಹಸದವರೆಗೆ ಅವಶ್ಯವಾಗಿ ಸಿಗುತ್ತದೆ. ಆಗ ನೀವು ಮಧುರ ಬಾಬಾ ಅಂತ ಹೇಳ್ತಿದ್ದಂಗೆನೆ ಬಾಬಾ ನಿಮ್ಗೆ ಇಷ್ಟು ಸಹಯೋಗ ಕೊಡ್ತಾರೆ. ಆ ಕ್ರೋಧ ಅಂಶ ಕೂಡ ಮಧುರವಾಗಿ ಬದಲಾಗತ್ತೆ. ಮಧುರ ಬಾಬಾ ಎಂದು ಹೇಳಿ ಕೇವಲ ಬಾಬಾ ಎಂದು ಹೇಳಬೇಡಿ. ಮಧುರ ಬಾಬಾ ಆಗ ಸಹಯೋಗ ಸಿಗುವುದು, ಅವಶ್ಯವಾಗಿ ಸಿಗುವುದು. ಏಕೆಂದ್ರೆ ಲಕ್ಷ್ಯವನ್ನ ಇಟ್ಟಿದ್ದೀರಲ್ಲವೇ, 6 ತಿಂಗಳವರೆಗೂ ನಾವು ಇಷ್ಟು ಪೂರ್ಣವಾಗಿ ಬಿಟ್ಟೇ ಬಿಡ್ತೀವಿ ಅಂತ ಹೇಳಿದ್ರಿ. ಅಷ್ಟು ಒಳಗೆ ಏನಾದ್ರೂ ಕೋಪ ಬಂದಿತ್ತು ಅಂದ್ರೆ ಇಂಥ ಶಬ್ದಗಳನ್ನ ಉಪಯೋಗ ಮಾಡಿ. ಅಂದ ಮೇಲೆ ಲಕ್ಷ್ಯದಿಂದ ಲಕ್ಷಣ ಬರ್ಲೇಬೇಕಾಗಿದೆ. ಗುರಿ ಇಟ್ಕೊಂಡಿದ್ರಿ, ತೆಗಿತೀವಿ, ಬಿಟ್ಟೇ ಬಿಡ್ತೀವಿ ಅಂತ ಹೇಳಿ ಲಕ್ಷಣ ಇದೆ ಅಂದ್ಮೇಲೆ, ಲಕ್ಷ್ಯ ಇದೆ ಅಂದ್ಮೇಲೆ ಅದ್ರ ಜೊತೆಗೆ ಲಕ್ಷಣ ಕೂಡ ಬಂದೇ ಬರುತ್ತೆ ಅಂತ ಹೇಳಿ ಬಾಬಾ ಹೇಳಿದ್ದಾರೆ. ಬಾಬಾ ಜನವರಿ ತಿಂಗಳಲ್ಲೇ ಹೇಳಿದ್ರು, ಕ್ರೋಧವನ್ನ ಬಿಡ್ಲಿಕ್ಕೆ 5 ತಿಂಗಳ ಸಮಯ ಕೊಟ್ಟಿದ್ರು, ಮೇವರೆಗೂ. ಅದಕ್ಕಾಗಿ ಮೇ ಮುಗ್ದೋಯ್ತು, ಈಗ ಜೂನ್ ಅಲ್ಲಿ ಬಾಬಾ ಕೇಳ್ತಿದ್ದಾರೆ ಕ್ರೋಧ ಬಿಡ್ಲಿಕ್ಕೆ ಎಷ್ಟು ಸಮಯ ಬೇಕಾಗಿತ್ತು. ಆಗ ಸಾಹಸ ಇಟ್ಟಿದ್ರಿ, ಈಗ ಬಿಟ್ಟಿದ್ದೀರಾ, ಬಿಡ್ಲೇಬೇಕಾಗಿದೆ. ಆ ಲಕ್ಷಣ ಬರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಮಧುಬನದವರು ಕೈ ಎತ್ತಿದ್ರು, ಒಳ್ಳೇದು, ಮಾಡ್ಲೇಬೇಕಾಗಿದೆ. ಮಧುಬನದಲ್ಲಿರೋರಿಗಾಗಿ ಬಾಬಾ ಹೇಳ್ತಿದ್ದಾರೆ, ಕ್ರೋಧವನ್ನಂತೂ ಪೂರ್ಣ ಬಿಡ್ಬೇಕಾಗಿದೆ, ಈ ಲಕ್ಷ್ಯ ಇಟ್ಕೊಳ್ಬೇಕು. ಅದಕ್ಕಾಗಿ ಬಾಬಾ ಶುಭಾಶಯ ಹೇಳ್ತಿದ್ದಾರೆ, ಬಹಳ ಒಳ್ಳೆಯದು. ಇಂದು ವಿಶೇಷವಾಗಿ ಮಧುಬನದವರಿಗೆ ಟೋಲಿ ಕೊಡುತ್ತೇವೆ. ಬಹಳ ಪರಿಶ್ರಮ ಪಡುತ್ತಾರೆ. ಕ್ರೋಧಕ್ಕಾಗಿ ಕೊಡುವುದಿಲ್ಲ, ಪರಿಶ್ರಮಕ್ಕಾಗಿ ಕೊಡ್ತಾ ಇದ್ದೇವೆ. ಹೀಗೆ ಬಾಬಾ ಹೇಳ್ತಾರೆ, ವಿಶೇಷವಾಗಿ ಮಧುಬನದವರಿಗೆ ಟೋಲಿ ಕೊಡ್ಲಾಗುತ್ತೆ. ಹಾಗಾಗಿ ಬಾಬಾ ಹೇಳ್ತಾರೆ, ಅವರು ಬಹಳ ಪರಿಶ್ರಮ ಪಡ್ತಾರೆ. ಕ್ರೋಧಕ್ಕಾಗಿ ಕೊಡುವುದಿಲ್ಲ, ಬಾಬಾ ಹೇಳ್ತಿದ್ದಾರೆ, ಪರಿಶ್ರಮ ಪಟ್ಟಕ್ಕಾಗಿ ಟೋಲಿ ಸಿಗ್ತಾ ಇದೆ. ಎಲ್ಲರೂ ತಿಳಿಯುತ್ತಾರೆ, ಕೈ ಎತ್ತಿದ್ದರು. ಆದ್ದರಿಂದ ಟೋಲಿ ಕೊಡುತ್ತಾರೆ. ಬಹಳ ಚೆನ್ನಾಗಿ ಪರಿಶ್ರಮ ಪಡ್ತಾ ಇದ್ರಿ, ಎಲ್ಲರನ್ನ ಸೇವೆಯಿಂದ ಸಂತುಷ್ಟ ಮಾಡ್ತಾ ಇದ್ರಿ. ಇದಂತೂ ಮಧುಬನದ ಉದಾಹರಣೆಯಾಗಿದೆ. ಎಲ್ಲ ಹೋಗಿರುವಂತ ಬಾಬಾರವರ ಮಕ್ಕಳಿಗೆ ಎಷ್ಟು ಸೇವೆ ಮಾಡ್ತಾರೆ. ಎಲ್ಲ ಆತ್ಮಗಳನ್ನ ಅವರ ಸೇವೆ ಮಾಡಿ ಸಂತುಷ್ಟ ಮಾಡ್ತಾರೆ. ಅದಕ್ಕಾಗಿ ಮಧುಬನ ಉದಾಹರಣೆ ಆಗಿದೆ, ಸೇವೆಗಾಗಿ, ಸಂತುಷ್ಟರಾಗಿರೋ ಮಾಡುವುದಕ್ಕಾಗಿ. ಅದರಿಂದ ಇಂದು ಬಾಯಿ ಸಿಹಿ ಮಾಡುತ್ತೇವೆ. ನೀವೆಲ್ಲರೂ ಇಂತಹ ಮಧುರ ಮುಖವನ್ನ ನೋಡಿ, ಮಧುರ ಮುಖವನ್ನಾಗಿ ಮಾಡಿಕೊಳ್ಳಿ, ಖುಷಿ ಆಗುತ್ತದೆ ಅಲ್ಲವೇ? ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಧುರ ಮುಖವನ್ನೇ ನೋಡ್ಬೇಕಾಗಿದೆ. ಮುಖ ಕೂಡ ಮಧುರವನ್ನಾಗೆ ಮಾಡ್ಕೊಳ್ಳಿ. ನೋಡ್ತಿದ್ದಂಗೆ ಇವ್ರಿಗೆ ಕ್ರೋಧ ಇದೆ ಅಂತೇಳಿ ಯಾರಿಗೂ ಗೊತ್ತಾಗ್ಬಾರ್ದು, ಅಷ್ಟು ಮಧುರ ಮುಖ ಮಾಡ್ಕೊಳ್ಳಿ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಮುಖವನ್ನ ಸಿಹಿಯಾಗೆ ಇಟ್ಕೊಳ್ಳಿ. ಇಂದು ಸಹ ಬ್ರಾಹ್ಮಣ ಪರಿವಾರದ ಒಂದು ಕಲ್ಚರ್ ಕೂಡ ಇದೆ. ಇತ್ತೀಚೆಗೆ ನೀವೆಲ್ಲರೂ ಕಲ್ಚರ್ ಆಫ್ ಪೀಸ್ ನ ಕಾರ್ಯಕ್ರಮ ಮಾಡುತ್ತೀರಲ್ಲವೇ? ಅಂದ ಮೇಲೆ ಇದು ಸಹ ಫಸ್ಟ್ ನಂಬರ್ನ ಕಲ್ಚರ್ ಆಗಿದೆ. ಬ್ರಾಹ್ಮಣರ ಕುಲದ ಸಭ್ಯತೆ ಬಾಪ್ದಾದ ನೋಡ್ತಾ ಇದ್ದಾರೆ. ಮುಖವನ್ನ ಹರ್ಷಿತವಾಗಿಟ್ಕೊಳ್ಳೋದು, ಇದು ಬ್ರಾಹ್ಮಣ ಕುಲದ ಸಭ್ಯತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮುಖದಲ್ಲಿ ಗಂಟು ಇರಬಾರ್ದು, ಇರಬಾರ್ದು, ಕ್ರೋಧ ಇರಬಾರ್ದು, ಈರ್ಷೆ ಇರಬಾರ್ದು. ಹೀಗೆ ಮುಖದ ಲಕ್ಷಣದಲ್ಲೇ ಕಾಣಿಸ್ಬೇಕಾಗಿದೆ. ಇದು ಬ್ರಾಹ್ಮಣ ಕುಲದ ಸಭ್ಯತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ, ಕಲ್ಚರ್ ಆಗಿದೆ. ಬಾಬ್ದಾದರವರು ನೋಡುತ್ತಿದ್ದಾರೆ, ಯಾವಾಗ ದಾದಿ ಉಡುಗೊರೆಯನ್ನ ಕೊಡುತ್ತಾರೆ, ಅದರಲ್ಲಿ ಒಂದು ಬೋರಿಯ ಅಥವಾ ಅದೃಷ್ಟ ತಟ್ಟೆ ಇರುತ್ತದೆ. ಅದರಲ್ಲಿ ಬರೆದಿರುತ್ತದೆ, ಕಡಿಮೆ ಮಾತನಾಡಿ, ನಿಧಾನವಾಗಿ ಮಾತನಾಡಿ, ಮಧುರವಾಗಿ ಮಾತನಾಡಿ. ಬಾಬಾ ದಾದಿಯರು ಟೋಲಿ ಕೊಡ್ಬೇಕಾದ್ರೆ ಅಲ್ಲಿ ಬೋರ್ಡ್ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬೋರಿಯ ಅದು ಅದೃಷ್ಟದ ತಟ್ಟೆ, ಅಲ್ಲಿ ಆ ರೀತಿ ಬರ್ದಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಡಿಮೆ ಮಾತನಾಡಿ, ನಿಧಾನ ಮಾತನಾಡಿ, ಮಧುರ ಮಾತನಾಡಿ. ಹಾಗಾದ್ರೆ ಇಂದು ಬಾಬ್ದಾದರವರು ಈ ಉಡುಗೊರೆಯನ್ನ ಕೊಡುತ್ತಿದ್ದಾರೆ. ಬಾಬಾ ಬರ್ತ್ಡೇ ಉಡುಗೊರೆಗಾಗಿ ನಾವು ಮಕ್ಕಳಿಗೆ ಈ ಉಡುಗೊರೆ ಕೊಡ್ತಿದ್ದಾರೆ. ಕಡಿಮೆ ಮಾತಾಡುದು, ನಿಧಾನ ಮಾತಾಡುದು, ಮತ್ತೆ ಮಧುರವಾಗಿ ಮಾತನಾಡುವುದನ್ನ ಬಾಬಾ ಹೇಳ್ತಿದ್ದಾರೆ. ಬೋರಿಯ ತಟ್ಟೆಯನ್ನ ಕೊಡುವುದಿಲ್ಲ, ವರದಾನದಲ್ಲಿ ಈ ಶಬ್ದಗಳನ್ನ ಕೊಡ್ತಾರೆ. ಆ ತಟ್ಟೆನೆ ಕೊಡೋದಿಲ್ಲ ಬಾಬಾ, ಅದಕ್ಕೆ ಬದಲಾಗಿ ಅದರಲ್ಲಿರುವ ಶಬ್ದಗಳನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಬ್ರಾಹ್ಮಣರ ಚಹರೆ ಹಾಗೂ ಚಲನೆಯಲ್ಲಿ ಬ್ರಾಹ್ಮಣ್ ಕಲ್ಚರ್ ಪ್ರತ್ಯಕ್ಷತೆಯಾಗ್ಲಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಮ್ಮ ನಡವಳಿಕೆಯಲ್ಲಿ
ಚಹರೆಯಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಸಂಕಲ್ಪದಲ್ಲಿ, ಹೀಗೆ ಬ್ರಾಹ್ಮಣರ ಕಲ್ಚರ್ ಪ್ರತ್ಯಕ್ಷತೆಯಾಗ್ಲಿ, ಸಭ್ಯತೆ ಇರ್ಲಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾರವರ ಶ್ರೀಮತವ ಏನೆಲ್ಲ ಹೇಳುತ್ತೆ ಆ ಸಭ್ಯತೆ ತಮ್ಗೆ ಕಾಣಿಸ್ಬೇಕಾಗಿದೆ. ಕಾರ್ಯಕ್ರಮದಲ್ಲಂತೂ ಮಾಡುತ್ತೀರಿ, ಭಾಷಣವನ್ನು ಮಾಡುತ್ತೀರಿ, ಆದ್ರೆ ಮೊದಲು ಸ್ವಯಂನಲ್ಲಿ ಈ ಸಭ್ಯತೆಯ ಅವಶ್ಯಕತೆ ಇದೆ. ಭಾಷಣಗಳಲ್ಲಿ ಮಧುರವಾಗಿ ಮಾತಾಡ್ತೀರಿ, ನಿಧಾನ ಮಾತಾಡ್ತೀರಿ, ಕಡಿಮೆ ಮಾತಾಡ್ತೀರಿ, ಹೀಗೆ ಅದೆಲ್ಲ ಕಾಣಿಸ್ತಾ ಇದೆ ಕಾರ್ಯಕ್ರಮಗಳಲ್ಲಿ. ಆದ್ರೆ ಸ್ವಯಂನಲ್ಲಿ ಒಬ್ಬರೇ ಇದ್ದಾಗ, ಸಂಘಟನೆಯಲ್ಲಿದ್ದಾಗ ಅಲ್ಲಿ ಕೂಡ ಆ ಸಭ್ಯತೆಗಳು ಕಾಣಿಸ್ಬೇಕು. ಬ್ರಾಹ್ಮಣರ ಸಭ್ಯತೆಗಳು ಅಂತ ಹೇಳಿ ಬಾಬಾ ಹೇಳ್ತಿದ್ರು. ಈಗ ಇದರ ಅವಶ್ಯಕತೆ ಇದೆ. ಕಾರ್ಯಕ್ರಮಗಳಲ್ಲಂತೂ ಬಹಳ ಸಭ್ಯತೆಯನ್ನ ಮಾಡ್ತೀರಿ, ಶಿಸ್ತಿಂದ ಮಾಡ್ತೀರಿ, ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಮಾಡ್ತಾ ಇದ್ರಿ. ಈಗ ವೈಯಕ್ತಿಕವಾಗಿ ಈಗ ಸಭ್ಯತೆಯಿಂದ ಇರ್ಬೇಕಾಗಿದೆ. ಪ್ರತಿಯೊಬ್ಬ ಬ್ರಾಹ್ಮಣ ಮುಗುಳ್ನಗುತ್ತಾ ಪ್ರತಿಯೊಬ್ಬರ ಜೊತೆಯು ಸಂಪರ್ಕದಲ್ಲಿ ಬರಲಿ. ಕೆಲವರ ಜೊತೆ ಒಂದು ರೀತಿ, ಇನ್ನೊಬ್ಬರ ಜೊತೆಗೆ ಇನ್ನೊಂದು ರೀತಿ ಅಲ್ಲ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪ್ರತಿಯೊಬ್ಬ ಬ್ರಾಹ್ಮಣ ಮುಗುಳ್ನಗ್ತಾ ಇರ್ಬೇಕಾಗಿದೆ. ಎಲ್ಲರ ಜೊತೆಗೆ ಒಂದೇ ರೀತಿ ಇರ್ಬೇಕು. ಇವ್ರ ಜೊತೆಗೆ ಬಹಳ ಸ್ನೇಹ, ಇವ್ರ ಜೊತೆಗೆ ಬಹಳ ಕ್ಲೋಸು, ಇವ್ರ ಜೊತೆಗೆ ಬಹಳ ನಗು. ಬೇರೆಯವ್ರು ಕಾಣ್ತಿದ್ದಂಗೆ ಅವ್ರನ್ನ ಮಾತಾಡ್ಸೋದೇ ಇಲ್ಲ, ಅವ್ರನ್ನ ನೋಡೋದೇ ಇಲ್ಲ, ಅವ್ರನ್ನ ನೋಡಿ ನಗೋದೇ ಇಲ್ಲ, ಆ ರೀತಿ ಅಲ್ಲ. ಬಾಬಾ ಹೇಳ್ತಾರೆ, ಒಬ್ಬರುಗಳಿಗೆ ಒಂದ್ ರೀತಿ, ಇನ್ನೊಬ್ಬರಿಗೆ ಇನ್ನೊಂದು ರೀತಿ ಅಲ್ಲ. ಎಲ್ಲರ ಜೊತೆಗೂ ಅದೇ ಸ್ನೇಹದ ಭಾವದಿಂದಾನೇ ಮಾತಾಡಿ, ಅದೇ ಸ್ನೇಹದಿಂದ ಮುಗುಳ್ನೊಗಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅನ್ನರನ್ನ ನೋಡಿ ತಮ್ಮ ಕಲ್ಚರ್ ಬಿಡ್ಬೇಡಿ. ಅವ್ರು ಹಾಗಿದ್ದಾರಲ್ಲ, ಅದಕ್ಕೆ ಅವ್ರ ಜೊತೆ ಯಾಕೆ ಮಾತಾಡ್ಬೇಕು, ಅವ್ರು ನೋಡಿ ಯಾಕೆ ನಗಬೇಕು, ಆ ರೀತಿ ಅಲ್ಲ. ಬಾಬಾ ಹೇಳ್ತಾರೆ, ಎಲ್ಲರ ಜೊತೆಗೆ ಒಂದೇ ರೀತಿಯ ಕಲ್ಚರ್ ಅನ್ನ ಇಟ್ಕೊಳ್ಳಿ. ಕಳೆದು ಹೋದ ಮಾತುಗಳನ್ನ ಮರೆತು ಹೋಗಿ ಹೊಸ ಸಂಸ್ಕಾರ, ಸಭ್ಯತೆಯನ್ನ ಜೀವನದಲ್ಲಿ ತೋರಿಸಿ. ಹೀಗೆ ಬಾಬಾ ಹೇಳ್ತಾರೆ, ಹಳೆಯ ಸ್ವಭಾವ, ಸಂಸ್ಕಾರಗಳನ್ನ ಮರ್ತು ಬಿಡಿ. ಈಗ ಏನಿದ್ರು ಬಾಬಾ ಹೇಳಿರುವ ಪ್ರಕಾರ ಇಂತಹ ಸಂಸ್ಕಾರಗಳನ್ನ, ಸಭ್ಯತೆಗಳನ್ನ ಜೀವನದಲ್ಲಿ ತೋರಿಸಿ. ಈಗ ತೋರಿಸ್ಬೇಕಾಗಿದೆ, ಸರಿಯಾ? ಬಾಬಾ ಕೇಳ್ತಿದ್ರ, ಅಂತಹ ಸಂಸ್ಕಾರಗಳನ್ನ ಈಗೇ ತೋರಿಸ್ಬೇಕಾಗಿದೆ, ತಿಳಿಯುತ್ತಾ, ಗೊತ್ತಾಯ್ತಾ ಅಂತ ಬಾಬಾ ಕೇಳ್ತಿದ್ದಾರೆ. ಬಹಳ ಒಳ್ಳೆಯದು. ಡಬಲ್ ವಿದೇಶಿಯರು ಬಹಳಷ್ಟು ಮಕ್ಕಳು ಸರಿ ಎಂದು ಹೇಳುವುದ್ರಲ್ಲಿ ಬಹಳ ಚೆನ್ನಾಗಿದ್ದಾರೆ. ಬಾಬಾ ಸರಿ ಅಂತ ಕೇಳ್ತಿದ್ದಂಗೆ ಎಲ್ಲರೂ ಸರಿ ಅಂತ ಹೇಳಿದ್ರು. ಹೀಗೆ ಬಾಬಾ ಹೇಳ್ತಿದ್ದಾರೆ, ಡಬಲ್ ವಿದೇಶಿಯರು ಎಲ್ಲದರಲ್ಲೂ ಸರಿ, ಹಾಜಿ ಅಂತ ಹೇಳೋದ್ರಲ್ಲಿ ಸರಿ ಇದ್ದಾರೆ, ಬಹಳ ಚೆನ್ನಾಗಿದ್ದಾರೆ. ಭಾರತವಾಸಿಯರು ಒಂದು ಸೌಜನ್ಯವಾಗಿದೆ ಸರಿ ಎಂದು ಹೇಳೋದು. ಭಾರತದಲ್ಲಂತೂ ಇದು ಒಂದು ಅಭ್ಯಾಸನೇ ಆಗಿದೆ. ಹೇಗೆ ಬಾಬಾ ಈಗ ಕಲ್ಚರೇ ಆಗಿದೆ, ಸಂಪ್ರದಾಯನೇ ಆಗಿದೆ ಅಂತ ಹೇಳಿದ್ರು. ಭಾರತದಲ್ಲಂತೂ ಇದು ಮೊದಲಿಂದಲೂ ನಡ್ಕೊಂಡು ಬಂದಿದೆ, ಹಿರಿಯರಿಗೆ ದೊಡ್ಡರಿಗೆ ಹಾಜಿ ಅನ್ನುವಂಥದ್ದು. ಹಾಗಾಗಿ ಬಾಬಾ ಹೇಳ್ತಾರೆ, ಇದು ಕೂಡ ಸೌಜನ್ಯನೇ ಆಗಿದೆ ಎಂದು. ಕೇವಲ ಮಾಯೆ ಅಲ್ಲ ಎಂದು ಹೇಳಿ, ಬಾಕಿ ಎಲ್ಲಾ ಆತ್ಮರಿಗೂ ಸರಿ ಇದೆ ಎಂದು ಹೇಳಿ. ಬಾಬಾ ಹೇಳ್ತಿದ್ರೆ, ಮಾಯೆಗೆ ಮಾತ್ರ ಹಾಜಿ ಅನ್ಬೇಡಿ. ಮಾಯೆ ಏನ್ ಮಾಡಿದ್ರು ಅದಕ್ಕೂ ಹೂ ಅಂತ ಹೋಗ್ತೀರಾ? ಇಲ್ಲ, ಮಾಯೆಗೆ ಒಂದೇ ಮಾತ್ರ ಇಲ್ಲ ಅಂತ ಹೇಳಿ, ಉಳಿದ ಎಲ್ಲರಿಗೂ ಹಾಜಿ ಅಂತ ಇರ್ರಿ, ಸರಿ ಅಂತ ಇರ್ರಿ. ಆದ್ರೆ ಮಾಯೆ ಕೂಡ ಸರಿ ಅಂತ ಹೇಳ್ಬಿಡ್ಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಮಾಯೆಗೆ ಇಲ್ಲ ಎಂದು ಹೇಳಿ. ಮಾಯೆ ಏನ್ ಮಾಡಿದ್ರು ಅದೇನಾದ್ರು ಕೇಳ್ತಾ, ಇಲ್ಲ ನಾನು ಮಾಡಲ್ಲ ಬಗ್ಗಲ್ಲ, ಈ ರೀತಿ ಹೇಳ್ಬೇಕಾಗಿದೆ. ಎಲ್ಲರೂ ಜನ್ಮದಿನವನ್ನ ಆಚರಿಸಿದ್ರು, ಉಡುಗೊರೆಯನ್ನು ಕೂಡ ಕೊಟ್ಟಿದ್ದೀರಿ, ಉಡುಗೊರೆಯನ್ನು ಕೂಡ ತೆಗೆದುಕೊಂಡಿದ್ರಿ ಅಂತ ಹೇಳಿ ಬಾಬಾ ಹೇಳಿದ್ರು. ಒಳ್ಳೇದು. ನಿಮ್ಮ ಜೊತೆಗೆ ಬೇರೆ ಬೇರೆ ಸ್ಥಾನದಲ್ಲಿ ಸಭೆಗಳು ಸೇರಿರಿ. ಕೆಲವು ಚಿಕ್ಕ ಸಭೆಗಳು, ಕೆಲವು ದೊಡ್ಡ ಸಭೆಗಳು, ಎಲ್ಲರೂ ಕೇಳಿಸ್ಕೊಳ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ತಮ್ಮ ತಮ್ಮ ಸ್ಥಾನದಲ್ಲಿ ತಮ್ಮ ಜೊತೆಗಾರರ ಜೊತೆಗೆ ಸಭೆ ಸೇರಿ. ಬಲೆ ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು, ಎಲ್ಲರೂ ನೋಡ್ತಾರೆ. ಅವರಿಗೂ ಸಹ ಬಾಪ್ದಾದರವರು ಇದನ್ನೇ ಹೇಳಿದ್ದಾರೆ. ಇಂದಿನ ದಿನದ ನೀವೆಲ್ಲರೂ ಸಹ ಉಡುಗೊರೆಯನ್ನ ಕೊಟ್ಟಿದ್ದೀರಾ ಅಥವಾ ಇಲ್ವಾ? ಎಲ್ಲರೂ ಹೇಳಿದ್ದಾರೆ, ಹೌದು ಬಾಬಾ. ಹೀಗೆ ತಮ್ಮ ಊರ್ನಲ್ಲಿ ಹೋದ್ಮೇಲೆ ಅವತ್ತಿನ ದಿನ ಬಾಬಾ ಊರ್ಳಿಯಲ್ಲಿ ಏನೇನ್ ಹೇಳಿದ್ರು ಎಲ್ಲರಿಗೂ ಹೇಳಿ, ಕ್ಲಾಸ್ ಮಾಡಿ, ಬಾಬಾ ಇಂತಿಂತ ವಿಷಯನ ಹೇಳಿದ್ದಾರೆ, ಇಂಥದ ಅಂಶಗಳನ್ನ ಬಿಡ್ಲಿಕ್ಕೆ ಹೇಳಿದ್ದಾರೆ, ಸಭೆ ಸೇರಿ ಹೇಳಿ ಅಂತ ಬಾಬಾ ಹೇಳ್ತಿದ್ದಾರೆ. ದೂರ ಕುಳಿತಿದ್ರು ಸಹ ಸಮ್ಮುಖದಲ್ಲಿಯೇ ಕೇಳಿಸಿಕೊಳ್ಳುತ್ತಿದ್ದೇವೆ. ಏಕೆಂದರೆ ವಿಜ್ಞಾನದವರು ಇಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ.
ಪರಿಶ್ರಮ ಅಂತೂ ಬಹಳ ಪಡುತ್ತಾರಲ್ಲವೇ. ಹೀಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಬಲ್ಲೆ ಸೇವಾ ಕೇಂದ್ರದಲ್ಲಿದ್ರು ಬಾಬಾನ ಎಷ್ಟು ಹತ್ರದಿಂದ ಅನುಭವ ಮಾಡ್ತೀರಿ. ಮಿಲನದ ದಿನದಲ್ಲಿ ಅಲ್ಲಿ ಏನ್ ನಡೀತಿದೆ ಅದೆಲ್ಲವನ್ನ ತಾವು ಸೇವಾ ಕೇಂದ್ರದಲ್ಲಿ ಕುಂತ್ಕೊಂಡೇ ನೋಡ್ತೀರಿ. ಹಾಗಾಗಿ ಆಗ ನೋಡ್ತಿದ್ದೀರಿ ಅಂದ್ರೆ ಅರ್ಥ ಅದು ವಿಜ್ಞಾನದ ಪರಿಶ್ರಮದ ಕಾರಣದಿಂದ ಅಂತ ಹೇಳಿ ಬಾಬಾ ಹೇಳ್ತಾರೆ. ಟಿವಿಗಳು ಬಂದಾವೆ, ನೆಟ್ ಬಂದಿದ್ದಾವೆ, ಮೊಬೈಲ್ಸ್ ಬಂದಿದ್ದಾವೆ. ಹಾಗೆ ಅವರ ಪರಿಶ್ರಮದಿಂದ ಬಾಬಾರವ್ರನ್ನ ತಾವಿಷ್ಟು ಹತ್ತಿರದ ಅನುಭವ ಮಾಡ್ತಾ ಇದ್ರಿ. ಎಲ್ಲದಕ್ಕಿಂತ ಹೆಚ್ಚು ಲಾಭ ಬ್ರಾಹ್ಮಣರಿಗೆ ಆಗ್ಬೇಕಾಗಿದೆ. ಬಲೆ ವಿಜ್ಞಾನಿಗಳ ಅಷ್ಟೆಲ್ಲಾ ಸಾಧನಗಳ ಕಂಡಿಡಿದ್ರು ಅದರ ಲಾಭ ಸಿಗೋದು ತಾವು ಬ್ರಾಹ್ಮಣರಿಗೆ. ಆ ಸಾಧನದಿಂದನೇ ತಮಗೆ ಬಹಳ ಹೆಚ್ಚು ಲಾಭ ಆಗ್ತಾ ಇದ್ದಾವೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ಯಾವಾಗ ಸಂಗಮ ಯುಗ ಆರಂಭವಾಯಿತು ಅಂದಿನಿಂದಲೇ ಈ ವಿಜ್ಞಾನದ ಸಾಧನಗಳು ಸಹ ವೃದ್ಧಿ ಆಗ್ತಾ ಇದ್ದಾವೆ. ನಾಟಕದನುಸಾರವಾಗಿ, ನಿಯಮದನುಸಾರವಾಗಿನೇ ಬಾಬಾ ಹೇಳ್ತಿದ್ದಾರೆ. ಯಾವಾಗ ಬಾಬಾ ಬರ್ತಾರೆ, ಬಾಬಾರವರ ಪ್ರತ್ಯಕ್ಷತೆ ಕಾರ ಅವರ ಏನೆಲ್ಲ ಸೇವೆ ನಡಿಬೇಕಿತ್ತು ಆ ಸೇವೆಗೆ ಸಾಧನಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವಾಗಿನಿಂದಲೇ ವಿಜ್ಞಾನದ ಸಾಧನಗಳು ವೃದ್ಧಿಯಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅದು ಬ್ರಾಹ್ಮಣರ ಉಪಯೋಗಕ್ಕಾಗಿನೇ ಈ ಎಲ್ಲಾ ಪರಿಶ್ರಮಗಳು ತಮ್ಗೆ ಸಿಗ್ಲಿ ಅಂತಾನೆ ಅದ್ ಸಿಕ್ಕಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಆ ಕಾರ್ಯ ನಡೆದಿದೆ. ಸತ್ಯಯುಗದಲ್ಲಂತೂ ನೀವು ನಿಮ್ಮ ದೇವತೆಯ ರೂಪದಲ್ಲಿ ಈ ವಿಜ್ಞಾನದ ಸೇವೆ ಮಾಡೋದು. ಆದ್ರೆ ಸಂಗಮ ಯುಗದಲ್ಲಿ ಸಹ ವಿಜ್ಞಾನದ ಸಾಧನ ನೀವು ಬ್ರಾಹ್ಮಣರಿಗೆ ಸಿಗ್ತಾ ಇದೆ. ಅಲ್ಲಿ ಕೂಡ ನಿಮ್ಗೆ ತಾವು ದೇವತೆಗಳಿಗೆ ವಿಜ್ಞಾನ ಸೇವೆ ಮಾಡ್ತಾ ಇರುತ್ತೆ. ತಮ್ಮ ಸೇವೆಗಾಗಿ. ಇಲ್ಲಿ ಸಂಗಮ ಯುಗದಲ್ಲೂ ಕೂಡ 21 ಜನ್ಮದಲ್ಲಿ ಇದು ಒಂದು ಜನ್ಮ ಅಲ್ಲ. ಹಾಗಾಗಿ ಈ ಒಂದು ಜನ್ಮದಲ್ಲೂ ಕೂಡ ಈ ವಿಜ್ಞಾನದ ಸಾಧನಗಳು ತಾವು ಬ್ರಾಹ್ಮಣರಿಗಾಗಿ ಸೇವೆಗಾಗಿನೇ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪ್ರತ್ಯಕ್ಷತೆ ಮಾಡುವುದ್ರಲ್ಲೂ ಸಹ ಈ ವಿಜ್ಞಾನದ ಸಾಧನ ಬಹಳ ವಿಶಾಲ ರೂಪದಲ್ಲಿ ಸಹಯೋಗಿ ಆಗೋದು. ಬಾಬಾನ ಪ್ರತ್ಯಕ್ಷತೆ ಮಾಡ್ಬೇಕಾಗಿದೆ. ಒಂದೊಂದು ಆತ್ಮನಿಗೂ ಕೂಡ ಬಾಬಾರವರ ಸಂದೇಶ ತಲುಪಿಸ್ಬೇಕಾಗಿದೆ. ಹಾಗೆ ಎಲ್ಲ ಕಡೆ ತಾವು ಹೋಗಕ್ಕಾಗಲ್ಲ. ಹಾಗೆ ವಿಜ್ಞಾನದ ಸಾಧನಗಳು, ಟಿವಿಯ ಸಾಧನಗಳು, ರೇಡಿಯೋ ಅಥವಾ ಪೇಪರ್ಗಳು, ಎಲ್ಲ ಸಾಧನಗಳು ಈ ವಿಶಾಲ ಕಾರ್ಯವನ್ನ ಮಾಡೋದಕ್ಕೆ ಸಹಯೋಗಿ ಆಗ್ತವೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ವಿಜ್ಞಾನದ ನಿಮಿತ್ತ ಆಗುವಂತ ಮಕ್ಕಳಿಗೂ ಸಹ ಬಾಪ್ದಾದರವರು ಪರಿಶ್ರಮದ ಶುಭಾಶಯಗಳನ್ನ ಕೊಡ್ತಿದ್ದಾರೆ. ಬಲೆ ವಿಜ್ಞಾನಿ ಆತ್ಮಗಳು ಬಾಬಾರವರ ಮಕ್ಕಳಾಗಿಲ್ಲ, ಆದ್ರೂ ಅವರು ಪರೋಕ್ಷವಾಗಿ ಬಾಬಾರವರ ಕಾರ್ಯಕ್ಕೆ ಸಹಯೋಗಿ ಆಗಿದ್ದಾರೆ. ಇಷ್ಟೆಲ್ಲಾ ಸಾಧನಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಸಾಧನಗಳಿಂದ ತಾವು ಮಕ್ಕಳಿಗೆ ಸಹಯೋಗ ಆಗ್ತಾ ಇದೆ. ಹಾಗಾಗಿ ಅಂತ ಆತ್ಮಗಳಿಗೂ ಬಾಬಾ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಬಾಕಿ ಬಾಬ್ದಾದರವರು ನೋಡಿದ್ರು, ಮಧುಬನದಲ್ಲಂತೂ ಸಹ ದೇಶ ವಿದೇಶದಿಂದ ಬಹಳ ಶೋಭನಿಕ ಕಾರ್ಡ್, ಪತ್ರ, ಕೆಲವರು ಮುಂತಾದವರು ನೆನಪು, ಪ್ರೀತಿ, ಮೆಸೇಜ್, ಸಂದೇಶ ಎಲ್ಲ ಕಳಿಸ್ತಾ ಇದ್ದಾರೆ. ಬಾಬಾರವ್ರಿಗೆ ಕಾರ್ಡ್ಗಳು ಬಂದಿದ್ದಾವೆ. ಇದು ಬರ್ತ್ಡೇಯ ಕಾರ್ಡ್ಸ್ ಕೂಡ, ಮೆಸೇಜ್ ಕೂಡ ಬಂದಿದ್ದಾವೆ. ಬಾಬ್ದಾದರು ಸಹ ವಿಶೇಷ ನೆನಪು, ಪ್ರೀತಿ ಹಾಗೂ ಜನ್ಮದಿನದ ಪದಮದಷ್ಟು ಶುಭಾಶಯಗಳನ್ನ ಕೊಡ್ತಿದ್ದಾರೆ. ಹಾಗೆ ಎಲ್ಲಾ ಕಾರ್ಡ್ ಕಳಿಸಿದವ್ರಿಗೂ, ಶುಭಾಶಯ ಹೇಳಿದವ್ರಿಗೂ ಬಾಬಾ ರಿಟರ್ನ್ ಅಲ್ಲಿ ಎಷ್ಟು ಪದಮದಷ್ಟು ಶುಭಾಶಯಗಳನ್ನ ಬಾಬಾ ಕೊಡ್ತಿದ್ದಾರೆ. ಎಲ್ಲಾ ಮಕ್ಕಳು ಬಾಬ್ದಾದರವರ ನಯನಗಳ ಸಮ್ಮುಖದಲ್ಲಿ ಬಂದಿದ್ದಾರೆ. ಹೀಗೆ ಬಾಬಾ ಹೇಳ್ತಾರೆ, ಎಲ್ಲಾ ಶುಭಾಶಯ ಹೇಳುವಂತ ಸರ್ವ ಆತ್ಮರು, ಎಲ್ಲಾ ಆತ್ಮರು ಆ ದಿನ ಬಾಬಾರವರ ನಯನಗಳಲ್ಲಿ ಸಮಾವೇಶ ಆಗ್ತಾರೆ, ಸಮ್ಮುಖದಲ್ಲಿ ಬಂದಿದ್ದಾರೆ. ಎಲ್ಲಾ ಆತ್ಮಗಳನ್ನ ಬಾಬಾ ಒಂದೇ ದೃಷ್ಟಿಯಲ್ಲೇ ನೋಡ್ತಾ ಇದ್ದಾರೆ. ನೀವಂತೂ ಕೇವಲ ಕಾರ್ಡ್ ನೋಡ್ತೀರಾ, ಆದ್ರೆ ಬಾಬ್ದಾದರವರು ಮಕ್ಕಳನ್ನು ಸಹ ನಯನಗಳಿಂದನೇ ನೋಡ್ಬಿಡ್ತಾರೆ. ಬಾಬಾರವ್ರಿಗೆ ಎಷ್ಟು ಕಾರ್ಡ್ ಬಂದಿದಾವೆ ಅಂತೆ ಕಾರ್ಡ್ ನೋಡ್ತೀರಾ ಮಧುಬನದಲ್ಲಿರೋರು. ಬಾಬಾ ಹೇಳ್ತಾರೆ, ನಾನಂತೂ ನಯನಗಳಲ್ಲಿ ಆ ಮಕ್ಕಳನ್ನೇ ನೋಡ್ಬಿಡ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹಳ ಸ್ನೇಹದಿಂದ ಕಳ್ಸಿರ್ತಾರೆ. ಹಾಗೂ ಅದೇ ಸ್ನೇಹದಿಂದ ಬಾಬ್ದಾದರವರು ಸ್ವೀಕಾರ ಮಾಡ್ತಾರೆ. ಕಳ್ಸೋರನ್ನ ಹಾಗೆ ಕಳ್ಸಿರ್ತೀರಾ, ಎಷ್ಟು ಪ್ರೀತಿ ಸ್ನೇಹ ತುಂಬಿ ಕಳ್ಸಿರ್ತೀರಿ. ಹಾಗೆ ಬಾಬಾ ಕೂಡ ಅದರೇ ರಿಟರ್ನ್ ಆಗಿ ನಾನು ಕೂಡ ಅದನ್ನ ಸ್ವೀಕಾರ ಮಾಡ್ತೀನಿ. ಕೇವಲ ತಮ್ಮ ಸ್ಥಿತಿಯನ್ನು ಸಹ ಬರೆದಿದ್ದಾರೆ ಅಂದ ಮೇಲೆ ಬಾಬ್ದಾದರವ್ರು ಹೇಳುತ್ತಾರೆ, ಹಾರಿ ಹಾಗೂ ಹಾರಿಸಿ. ಹಾರುವುದ್ರಿಂದ ಎಲ್ಲಾ ಮಾತುಗಳು ಕೆಳಗೆ
ಉರುಳಿಕೊಂಡು ಬಿಡುತ್ತದೆ. ಹೀಗೆ ಬಾಬಾ ಹೇಳ್ತಾರೆ. ಅದ್ರಲ್ಲಿ ಬಾಬಾರವ್ರಿಗೆ ಪತ್ರ ಬರ್ದಿರೋರು ಅವ್ರದ್ದು ಸ್ಥಿತಿ ಕೂಡ ಕಾಣಿಸುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅವ್ರು ಯಾವ ಸ್ಥಿತಿಯಿಂದ ಬರ್ತಿದ್ದಾರೆ ಅದನ್ನು ನನಗೆ ಕಾಣಿಸುತ್ತೆ. ಅದಕ್ಕೆ ಬಾಬಾ ರಿಟರ್ನ್ ಅಲ್ಲಿ ಅಂತ ಪತ್ರದಲ್ಲಿ ರಿಟರ್ನ್ ಆಗಿ ಬಾಬಾ ಹೇಳ್ತಾರೆ, ಯಾವ ಮಾತು ಬಂದಿತ್ತು, ಯಾವ ಸ್ಥಿತಿಯಲ್ಲಿ ಬರ್ತಿದ್ರೆ ಎಲ್ಲವನ್ನ ಬಿಟ್ಬಿಡಿ, ಕೇವಲ ಹಾರ್ತಾ ಇರಿ, ಹಾರಿ ಮತ್ತು ಬೇರೆಯವ್ರನ್ನೂ ಹಾರಿಸಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಗುರರನ್ನಾಗಿ ಮಾಡಿ. ಏನೆಲ್ಲ ಮಾತುಗಳು ಬಂದಿದ್ವು ಅವೆಲ್ಲ ಬಿಟ್ಟಾಕ್ಬಿಡಿ. ನೀವು ಹಾರ್ತೀರಂದ್ರೆ ಅವೆಲ್ಲ ಉರುಳ್ಕೊಂಡು ಹೋಗ್ತವೆ, ಮಾತುಗಳು, ಪರಿಸ್ಥಿತಿಗಳು, ಸಮಸ್ಯೆಗಳು ಅಂತ ಹೇಳಿ ಬಾಬಾ ಹೇಳ್ತಾರೆ. ತಾವು ಸದಾ ಶ್ರೇಷ್ಠ ಅತಿ ಶ್ರೇಷ್ಠ ತಂದೆಯ ಜೊತೆ ಮೇಲೆ ಹಾರ್ತಾ ಇರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸೆಕೆಂಡಿನಲ್ಲಿ ಸ್ಟಾಪ್, ನಿಲ್ಲಿಸಿ. ಯಾವ ಪರಿಸ್ಥಿತಿ ಬಂದಿತ್ತು, ಮಾತು ಬಂದಿತ್ತು, ಬುದ್ಧಿಯಲ್ಲಿ ಚಿಂತೆ ಬಂದಿತ್ತು, ಎಲ್ಲವಕ್ಕೂ ಸ್ಟಾಪ್ ಸ್ಟಾಪ್ ಇಟ್ಕೊಂಡು ಹೋಗಿ. ಶಕ್ತಿಗಳ ಗುಣಗಳ ಸ್ಟಾಕ್ ಜಮಾ ಇಮರ್ಜ್ ಮಾಡಿ. ಹೀಗೆ ಬಾಬಾ ಹೇಳ್ತಿದೆ. ಸೆಕೆಂಡ್ ನಲ್ಲಿ ಎಲ್ಲಕ್ಕೂ ಸ್ಟಾಪ್ ಇಟ್ಕೊಳ್ತಾ ಗುಣಗಳ ಶಕ್ತಿಗಳ ಸ್ಟಾಕ್ ಇಮರ್ಜ್ ಮಾಡ್ಕೊಳ್ಳಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. ನಾಲ್ಕು ಕಡೆಯ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರಿಗೆ, ಸದಾ ತಂದೆಯ ಕಂಪನಿಯಲ್ಲಿ ಇರುವಂತಹ, ತಂದೆಯನ್ನು ಕಂಪ್ಯಾನಿಯನ್ ಆಗಿ ಮಾಡಿಕೊಂಡಿರುವಂತಹ ಸ್ನೇಹಿ ಆತ್ಮರಿಗೆ, ಸದಾ ತಂದೆಯ ಗುಣಗಳ ಸಾಗರನಲ್ಲಿ ಸಮಾವೇಶ ಆಗುವಂತಹ ಸಮಾನ ಬಾಪ್ದಾದರವರ ಶ್ರೇಷ್ಠ ಆತ್ಮರಿಗೆ, ಸದಾ ಸೆಕೆಂಡಿನಲ್ಲಿ ಬಿಂದು ಇಡುವಂತಹ ಮಾಸ್ಟರ್ ಬಿಂದು ಸ್ವರೂಪ ಆತ್ಮರಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಬಹಳ ಬಹಳ ಶುಭಾಶಯಗಳು. ಶುಭಾಶಯಗಳು ಶುಭಾಶಯಗಳು. ಬಾಪ್ದಾದರವರ ಪ್ರತಿ ಸಮಯ ಪ್ರತಿ ಮಗುವಿಗೆ ನಮಸ್ತೆ ಮಾಡುತ್ತಾರೆ. ಇಂದು ಸಹ ವಿಶೇಷ ನಮಸ್ತೆ ಇದೆ. ಹಾಗೆ ಬಾಪ್ದಾದರವ್ರಿಗೂ ಕೂಡ ರಿಟರ್ನ್ ಆಗಿ ಶುಭಾಶಯ ಶುಭಾಶಯ, ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ. ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ವೃತ್ತಿಯ ಮೂಲಕ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ವೃತ್ತಿಯ ಮೂಲಕ ಸರ್ವ ಪ್ರಾಪ್ತಿಗಳನ್ನು ಮಾಡಿಸುವಂತಹ ದುಃಖಹರ್ತ ಸುಖಕರ್ತ ಭವ. ದುಃಖಹರ್ತ ಸುಖಕರ್ತ ಭವ. ಬಾಬಾ ಇದ್ರ ಅರ್ಥ ಹೇಳ್ತಿದ್ದಾರೆ. ವಿಜ್ಞಾನದ ಔಷಧಿಗಳಲ್ಲಿ ಅಲ್ಪ ಕಾಲದ ಶಕ್ತಿ ಇದೆ. ವಿಜ್ಞಾನದ ಏನೆಲ್ಲ ಔಷಧಿ ತೆಗೆದುಕೊಳ್ತಾರೋ ಅದರಲ್ಲಿ ಅಲ್ಪ ಕಾಲದ ಶಕ್ತಿ ಇದೆ. ಬಾಬಾನ ಹೇಳ್ತಿರ್ತಾರೆ, ಕಾಯಿಲೆ ಬಂದಾಗ ಔಷಧಿ ತೆಗೆದುಕೊಳ್ಳಿ, ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳಿ, ಆ ಔಷಧಿಯಿಂದನೇ ಈ ಶರೀರ ನಡೀತಾ ಇದೆ, ಇಲ್ಲಾಂದ್ರೆ ಈ ಶರೀರ ನಡೆಯಲ್ಲ ಅಂತ ಹೇಳ್ತಾರೆ. ಇದು ದುಃಖ ನೋವನ್ನ ಸಮಾಪ್ತಿ ಮಾಡಿಸುತ್ತೆ. ಅದು ವಿಜ್ಞಾನದ ಔಷಧಿ ಏನಿದಾವೆ ಅದು ಸ್ವಲ್ಪ ಸಮಯಕ್ಕಾಗಿ ತಮ್ಮ ಶರೀರದ ನೋವನ್ನು, ಶರೀರದ ದುಃಖವನ್ನು ಕೂಡ ಸಮಾಪ್ತಿ ಮಾಡಿಸುತ್ತೆ. ಆದ್ರೆ ಪವಿತ್ರತೆಯ ಶಕ್ತಿ ಅರ್ಥಾತ್ ಶಾಂತಿಯ ಶಕ್ತಿ ಅಂತೂ ಆಶೀರ್ವಾದದ ಶಕ್ತಿ ಆಗಿದೆ. ಹಾಗೆ ಬಾಬಾ ಹೇಳ್ತಿದ್ರೆ ಪವಿತ್ರತೆಯ ಶಕ್ತಿ ಇದು ಕೂಡ ಮತ್ತು ಶಾಂತಿಯ ಶಕ್ತಿ ಕೂಡ, ಇದನ್ನು ಔಷಧಿಯ ಕಾರ್ಯ ಮಾಡುತ್ತೆ, ಆಶೀರ್ವಾದದ ಶಕ್ತಿ ಮಾಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆಶೀರ್ವಾದದ ಶಕ್ತಿಯಾಗಿದೆ. ಹೀಗೆ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ವೃತ್ತಿಯು ಸದಾ ಪ್ರಾಪ್ತಿ ಮಾಡಿಸುವಂತದ್ದಾಗಿದೆ. ತಾವು ಬಾಬಾ ಹೇಳ್ತಾರೆ, ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ಅಥವಾ ವೃತ್ತಿ ಯೋಚನೆಗಳು, ಪವಿತ್ರವಾಗಿರುವ ಯೋಚನೆಗಳು ಸದಾ ಕಾಲಕ್ಕಾಗಿ ಪ್ರಾಪ್ತಿ ಮಾಡಿಸುತ್ತೆ. ಆ ವಿಜ್ಞಾನದ ಔಷಧಿ ಅಲ್ಪ ಕಾಲಕ್ಕಾಗಿ. ಬಾಬಾ ಹೇಳ್ತಾರೆ ಪವಿತ್ರತೆಯ ಶಕ್ತಿ ಸದಾ ಕಾಲಕ್ಕಾಗಿ, ಇದು ಸದಾ ಕಾಲಕ್ಕಾಗಿ ಪ್ರಾಪ್ತಿ ಮಾಡಿಸುತ್ತೆ. ಆದ್ದರಿಂದ ತಮ್ಮ ಜಡ ಚಿತ್ರಗಳ ಮುಂದೆ ಓ ದಯಾಳು, ಓ ದಯೆ ತೋರಿಸಿ ಎಂದು ಹೇಳುತ್ತಾರೆ. ದಯೆ ಆಶೀರ್ವಾದಗಳನ್ನ ಬೇಡ್ತಾ ಇದ್ದಾರೆ. ಹಾಗಾದ್ರೆ ಯಾವಾಗ ಚೈತನ್ಯದಲ್ಲಿ ಹೀಗೆ ಮಾಸ್ಟರ್ ದುಃಖಹರ್ತ ಸುಖಕರ್ತನಾಗಿದ್ದು ದಯೆ ತೋರಿಸಿದ್ರಿ, ಆದ್ದರಿಂದಲೇ
ಭಕ್ತಿಯಲ್ಲಿ ಪೂಜಿಸ್ತಾ ಇದ್ದಾರೆ. ಹೀಗೆ ಪವಿತ್ರತೆಯ ಶಕ್ತಿ ಎಲ್ಲಿವರೆಗೂ ನಡೆಯುತ್ತೆ? ಬಾಬಾ ಹೇಳ್ತಾರೆ, ದ್ವಾಪರ ಯುಗದ ಭಕ್ತರ ಎದುರುಗಡೆ ನಿಂತ್ಕೊಂಡು ನಿಮ್ಮ ಪೂಜೆ ಮಾಡ್ತಾರೆ, ಅಲ್ಲಿವರೆಗೂ ಅವ್ರಿಗೂ ಕೊಡುವಷ್ಟು ಶಕ್ತಿ ಇರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಾವಾಗ ತಾವು ಈಗ ಸಂಗಮಯುಗದಲ್ಲಿ ಮಾಸ್ಟರ್ ದುಃಖಹರ್ತ ಸುಖಕರ್ತ, ಈಗ ಚೈತನ್ಯ ಇದ್ದೀರಿ, ಚೈತನ್ಯ ಆಗಿದ್ಕೊಂಡೆ ಎಲ್ಲರಿಗೂ ದಯೆ ತೋರಿಸ್ತಿದ್ದೀರಿ, ಕೃಪೆ ತೋರಿಸ್ತಾ ಇದ್ದೀರಿ, ಎಲ್ಲಾ ಆತ್ಮಗಳಿಗೆ ಶಕ್ತಿ ಕೊಡ್ತಾ ಇದ್ದೀರಿ. ಈ ಕಾರಣದಿಂದನೇ ದ್ವಾಪರ ಯುಗದಲ್ಲಿ ತಮ್ಮ ಭಕ್ತರು ತಮಗೆ ದಯಾಳು ಕೃಪಾಳು ಅಂತ ಹೇಳಿ ಆಶೀರ್ವಾದಗಳನ್ನ ಬೇಡ್ತಿದ್ದಾರೆ. ಭಕ್ತಿಯಲ್ಲಿ ಅವ್ರು ನಿಮ್ಮನ್ನ ಪೂಜಿಸ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆ ಶಕ್ತಿ ಎಲ್ಲಿನೂ ಕೆಲಸ ಮಾಡುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬಾ ಸ್ಲೋಗನ್ ನಲ್ಲಿ ತಿಳಿಸ್ತಾ ಇದ್ದಾರೆ, ಸಮಯದ ಸಮೀಪತೆ ಅನುಸಾರ ಸತ್ಯ ತಪಸ್ಸು ಅಥವಾ ಸಾಧನೆ ಇರುವುದೇ ಬೇಹದ್ದಿನ ವೈರಾಗ್ಯ. ಸಮಯದ ಸಮೀಪತೆ ಅನುಸಾರ ಸತ್ಯ ತಪಸ್ಸು ಅಥವಾ ಸಾಧನೆ ಇರುವುದೇ ಬೇಹದ್ದಿನ ವೈರಾಗ್ಯ. ಬಾಬಾ ಇದು ಸೂಚನೆ ಇದೆ. ಇಂದು ತಿಂಗಳಿನ 3ನೇ ಭಾನುವಾರವಾಗಿದೆ, ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ. ಎಲ್ಲರೂ ಸಂಘಟನೆಯಲ್ಲಿ ಸಂಜೆ 6:30ರಿಂದ 7:30ರವರೆಗೆ ವಿಶೇಷ ತಮ್ಮ ಮಾಸ್ಟರ್ ದಾತಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವಾತ್ಮರಿಗೆ ಮನಸ ಮೂಲಕ ಸರ್ವ ಶಕ್ತಿಗಳ ದಾನ ಕೊಡಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಾಸ್ಟರ್ ದಾತಾ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವಾತ್ಮರಿಗೆ ಮನಸ್ಸಿನ ಮೂಲಕ ಸರ್ವ ಶಕ್ತಿಗಳ ದಾನ ಕೊಡಿ. ಎಲ್ಲ ಆತ್ಮಗಳಿಗೂ ಸರ್ವ ಶಕ್ತಿಗಳನ್ನ ದಾನ ರೂಪದಲ್ಲಿ ಕೊಡಿ, ವರದಾನ ಕೊಡಿ, ಸಂಪನ್ನತೆಯ ಅನುಭವನ ಮಾಡಿಸಿ. ಆ ಆತ್ಮಗಳಿಗೆ ನನಗೆಲ್ಲ ಸಿಕ್ಕಿದೇನೋ ಅನ್ನೋ ರೀತಿಯಲ್ಲಿ ಅನುಭವ ಆಗ್ಬೇಕು, ಆ ರೀತಿ ಅನುಭವ ಮಾಡಿಸಿ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. ಬಾಬಾರವ್ರೆ ಏನ್ ತಿಳಿಸ್ಕೊಟ್ರು?